सदा बालरूपापि विघ्नाद्रिहन्त्री महादन्तिवक्त्रापि पञ्चास्य मान्या विधीन्द्रादिभृग्य गणेशाभिधामे विधत्तां श्रियं कापि कल्याणमूर्तिः हरिः ಓಂ. ಕಾರಣ ಇಷ್ಟೇ, 3 ಬಾರಿ ಓಂಕಾರ ಮಾಡಿ ತರಗತಿಯನ್ನ ಶುರು ಮಾಡೋದಾಗ್ಲಿ ಅಥವಾ ವಿಘ್ನೇಶ್ವರನ ಪ್ರಾರ್ಥನೆ ಮಾಡೋದಾಗ್ಲಿ, ನಾವು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧರಾಗ್ಲಿ. ಒಂದು ವಿಷ್ಣು ಸಹಸ್ರನಾಮ ಒಂದು ಬಹಳ ಪವಿತ್ರವಾದಂತಹ ಒಂದು ಯಜ್ಞ ಇದು. ಆ ಯಜ್ಞದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಆ ಒಂದು ಯಜ್ಞದಲ್ಲಿ ನಾವು ಇರಬೇಕು ಅಂತ ಅಂದ್ರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಾವು ಒಂದು ಸಮತೋಲನವನ್ನ ಕಾಪಾಡಿಕೊಂಡಾಗ, ಸಿದ್ಧರಾದಾಗ ಮಾತ್ರ ಆ ಒಂದು ಯಜ್ಞಕ್ಕೆ ಒಂದು ಅರ್ಥ ಸಿಕ್ತಂಗಾಗತ್ತೆ. ಆ ಒಂದು ಇದರಿಂದ ನೀವುಗಳು ಕೂಡ ನೀವು ಕೂತಲ್ಲೇ 3 ಬಾರಿ ಓಂಕಾರವನ್ನ ಮಾಡ್ಕೊಂಡಾಗ ಮಾನಸಿಕವಾಗಿ ನೀವು ಸಿದ್ಧರಾಗ್ತೀರಾ ಅನ್ನುವಂಥದ್ದು ಆ 3 ಅಕ್ಷರಗಳ ಒಂದು ಸಂಕೇತವಾಗಿರಿಂದ ಓಂ ಅನ್ನುವಂಥ ಬಹಳ ಪವಿತ್ರವಾದಂತಹ ಆದಿ ನಾಮ ಅಂತಾನೆ ಕರೆಸ್ಕೊಳುತ್ತೆ. ಕೊನೆಗೆ ಇವತ್ತು ಪಾರಾಯಣವನ್ನ ಇಟ್ಕೊಳ್ಳೋಣ. ಬಹಳ ದಿನಗಳಾಯ್ತು ಪಾರಾಯಣವನ್ನು ಮಾಡಿ. ಖಂಡಿತ ಕೊನೆಗೆ ನಾವು ಪಾರಾಯಣವನ್ನು ಮಾಡೋಣ. ಒಂದಿಷ್ಟು ಅರ್ಥ ಚಿಂತನೆಗಳನ್ನ ಮಾಡಿ ನಂತರ ನಾವು ಕೊನೆಯಲ್ಲಿ ಪಾರಾಯಣವನ್ನ ಇಟ್ಕೊಳ್ಳೋಣ ಅಂತ ಅನಿಸ್ತು. ನಾವು ಕಳೆದ ತರಗತಿಯಲ್ಲಿ ಶುಚಿಹಿ ಅನ್ನುವಂತಹ ಒಂದು ನಾಮಕ್ಕೆ ನಾವು ನಿಲ್ಲಿಸ್ಕೊಂಡಿದ್ವಿ ಅಂತ ಕಾಣಿಸುತ್ತೆ. ಹೌದಲ್ವಾ? ಎಲ್ಲಿನ ತನಕ ಆಗಿತ್ತು? ನನ್ನ ಪ್ರಕಾರ ಶುಚಿಹಿ ಅಂತ ಅನ್ಸುತ್ತೆ ನನಗೆ. ಶುಚಿ ನಾಮವನ್ನ ನಾವು ಮುಗಿಸ್ಬೇಕಾಗಿತ್ತಲ್ವ? ಸೌಮ್ಯ ಭಗಿನಿ, ಯಾರಿಗೂ ಅನ್ಮ್ಯೂಟ್ ಮಾಡೋ ಅವಕಾಶ ಕೊಟ್ಟಿಲ್ಲ ಅಲ್ಲ? ನೀವು ಕೊಡ್ತೀರಾ? ಒಂದು ಏನೋ ಹೇಳಿದೆ, ನನಗೆ ಮರ್ತೋಯ್ತು. ಬಹಳ ತಪಸ್ವಿ ಆಗಿರ್ತಾರೆ. ಏನಂತ ಹೇಳಿದೆ ನಾನು? ತಾಟಕಿಯ ತಂದೆ ಹೆಸರನ್ನ ಯಾರು ನಾನು ಹೇಳಿದೆ, ಮರ್ತೋಯ್ತು ಇವಾಗ ನಂಗಾಗಲೇ. ಸುಕೇತು. ಅಂದ್ರೆ ನೀವೆಲ್ಲ ತುಂಬಾ ಅಟೆಂಟಿವ್ ಆಗಿದ್ದಾರೆ ಅಂತ ಟೆಸ್ಟ್ ಮಾಡಿದೆ ನಾನು. ಸುಕೇತು ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡಿರ್ತಾಳೆ. ಬಹಳ ಶಕ್ತಿವಂತಳಾದಂತಹ ಮಗಳನ್ನ ನೀನ್ ಪಡಿಬೇಕು ಅಂತ ಅವನು ತಪಸ್ಸನ್ನ ಮಾಡಿರ್ತಾನೆ. ಅದೇ ರೀತಿ ಬಹಳ ಶಕ್ತಿವಂತಳಾದಂತಹ ಒಂದು ಮಗಳು ಜನಿಸ್ತಾಳೆ, ಕಾಮರೂಪಿಣಿ ಅಂತ ಆ ಮಗಳ ಹೆಸರು. ಅವನಿಗೆ ಒಂದು ಗಂಡ ಕೂಡ ಆಗ್ತಾನೆ, ಸುಕಂದ ಅನ್ನುವಂತಹ ಒಂದು ಗಂಡ. ಅವರಿಬ್ಬರಿಗೆ ಮಾರೀಚ ಅನ್ನುವಂತಹ ಮಗನು ಕೂಡ ಜನಿಸ್ತಾನೆ. ಅಗಸ್ತ್ಯ ಮಹರ್ಷಿಗಳು ಒಂದು ಯಜ್ಞಕ್ಕೆ ಆ ಒಂದು ಪ್ರದೇಶಕ್ಕೆ ಬಂದಾಗ ಅವಳ ಅಹಂಕಾರದಿಂದ ಕಾಮರೂಪಿಣಿ ಏನ್ ಮಾಡ್ತಾಳೆ, ಬಹಳ ಈಯಾಡಿಸ್ತಾಳೆ. ಆ ಒಂದು ಸನ್ನಿವೇಶಕ್ಕೆ ಅಗಸ್ತ್ಯರು ಕೋಪ ಬಂತು ಅವನ ಗಂಡನನ್ನ ಭಸ್ಮ ಮಾಡ್ತಾರೆ. ಅಂದ್ರೆ ಸುಕುಂದನನ್ನ ತನ್ನ ಕಣ್ಣುಗಳಿಂದ ಭಸ್ಮ ಮಾಡ್ತಾರೆ. ಅಷ್ಟು ಶಕ್ತಿ ಆಗಿನ ಕಾಲದ ಋಷಿಗಳಿಗೆ ಇತ್ತು. ತನ್ನ ಗಂಡನನ್ನ ಭಸ್ಮ ಮಾಡಿದ್ರಲ್ಲ ಅನ್ನುವಂತಹ ಒಂದು ವಿಕೋಪಕ್ಕೆ ಅಥವಾ ಕೋಪಕ್ಕೆ ತನ್ನ ತಾಯಿ ಮತ್ತೆ ಮಗನಾದಂತಹ ಅಂದ್ರೆ ಮಾರೀಚ ಮತ್ತೆ ಈ ಕಾಮರೂಪಿಣಿಯಾದಂತೂ ಮತ್ತೆ ಅಗಸ್ತ್ಯನ ಮೇಲೆ ಆಕ್ರಮಣವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಅಗಸ್ತ್ಯರು ಮತ್ತೆ ಇನ್ನೊಂದು ಶಾಪವನ್ನ ಕೊಡ್ತಾರೆ. ಈ ಸ್ಫುರದ್ರೂಪಿಯಾಗಿರುವಂತಹ ನೀನು, ಕಾಮರೂಪಿಣಿಯಾಗಿರುವಂತಹ ಮಹಿಳೆ ಆದಂತಹ ನೀನು ದೊಡ್ಡ ರಾಕ್ಷಸಿಯಾಗಿ ಪರಿವರ್ತನೆ ಆಗು. ಎಂತಹ ಮಟ್ಟಿಗೆ ನೀನು ರಾಕ್ಷಸಿ ಆಗ್ಬೇಕು ಅಂದ್ರೆ, ಇಡೀ ಕಾಡಲ್ಲಿ ನೀನು ಅಲೆದಾಡುತ್ತಾ ಪ್ರಾಣಿಗಳ ಹಿಂಸೆಯನ್ನ ಮಾಡುತ್ತಾ ಮಾಂಸವನ್ನ ಭಕ್ಷಿಸುತ್ತಾ ನಿನ್ನ ಜೀವನವನ್ನ ಕಳಿಬೇಕು, ಅಂತಹ ಒಂದು ದೊಡ್ಡ ರಾಕ್ಷಸಿಯಾಗು ಅಂತ ಅಗಸ್ತ್ಯರು ಶಾಪವನ್ನು ಕೊಡ್ತಾರೆ. ಆ ದಿನದಿಂದ ಆ ಪ್ರದೇಶ ಬಹಳ ಸುಭಿಕ್ಷವಾದಂತಹ ದೇವೇಂದ್ರನಿಗೆ ಸೇರಿದಂತಹ ಪ್ರದೇಶ ದೊಡ್ಡ ಕಾಡಾಗಿ ಪರಿವರ್ತನೆಯಾಗಿ ಇಲ್ಲಿ ರಾಕ್ಷಸಿ ಪ್ರವೃತ್ತಿ ಇರುತ್ತೋ. ನೀವು ಸಾಮಾನ್ಯವಾಗಿ ಒಂದು ದೃಷ್ಟಾಂತವನ್ನ ನೀವು ಗಮನಿಸಿ, ಯಾರಾದ್ರೂ ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ, ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಸದಾ ಇರುತ್ತೆ, ಕುತಂತ್ರಿಗಳಾಗಿರ್ತಾರೆ, ಅವ್ರ ರೂಪನೂ ಕೂಡ ಅಷ್ಟು ಸಾತ್ವಿಕವಾಗಿರೋದಿಲ್ಲ. ಅಂದ್ರೆ ಅವ್ರ ರೂಪವೂ ಕೂಡ ತುಂಬಾ ಉಗ್ರವಾಗಿರುತ್ತೆ. ಅಂದ್ರೆ ಅವರ ಒಂದು ವರ್ಣ ಆಗಿರ್ಬೋದು ಅಥವಾ ಅವರ ಒಂದು ನೋಡುವ ನೋಟ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ವಿಭಿನ್ನವಾಗಿರುತ್ತೆ. ಯಾರು ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀರಾ ಅಂತವ್ರಿಗೆ ಅದು ಅರ್ಥ ಆಗತ್ತೆ. ಯಾರು ಕೆಟ್ಟ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರ ರೂಪವೂ ಕೂಡ ರಾಕ್ಷಸಿ ಪ್ರವೃತ್ತಿಯ ಒಂದು ರೂಪವಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಯಾರ ಮನಸ್ಸಿನಲ್ಲಿ ಬಹಳ ಸಾತ್ವಿಕರಾಗಿರ್ತಾರೆ, ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡ್ತಾರೆ, ಸಾತ್ವಿಕ ಆಲೋಚನೆಗಳನ್ನು ಮಾಡ್ತಾರೆ, ಪೂಜೆ ಪುನಸ್ಕಾರಗಳು ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಕಾಂತಿ ಅಥವಾ ಪ್ರಭೆ ಅವರ ಮುಖದಲ್ಲಿ ಮೂಡ್ತಾ ಇರುತ್ತೆ. ಸಾಮಾನ್ಯವಾಗಿ ನೀವು ಗಮನಿಸಿ, ಬಹಳಷ್ಟು ಜ್ಞಾನಿಗಳನ್ನ, ವಿದ್ವಾಂಸರನ್ನ, ಅವ್ರ ಮುಖದಲ್ಲಿ ಏನೋ ಒಂದು ತೇಜಸ್ ಇರುತ್ತೆ, ಅದಕ್ಕೆ ಪ್ರಭೆ ಅಂತಾನೂ ಕೂಡ ಕರೀತಾರೆ.
ಬಹಳಷ್ಟು ಆಗಿನ ಕಾಲದಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿ ತಲೆ ಹಿಂದ್ಗಡೆ ನೀವು ಸಾಮಾನ್ಯವಾಗಿ ಚಂದ್ರಾಕಾರವಾಗಿ ಸುತ್ತುವಂತಹ ಒಂದು ಪ್ರಭೆಯನ್ನ ನೋಡಿರ್ತಾರೆ. ಅದು ಜ್ಞಾನಚಕ್ಷು ಅನ್ನುವಂಥದ್ದು. ಯಾರು ತುಂಬಾ ಅಧ್ಯಯನವನ್ನು ಮಾಡ್ತಾರೆ, ಯಾರು ತುಂಬಾ ಆ, ದೈ ದೈವತ್ವಕ್ಕೆ ತುಂಬಾ ಹತ್ತಿರವಾಗಿರ್ತಾರೆ, ತಂತಾನಾಗಿ ನೀವು ಬುದ್ಧರನ್ನ ನೋಡಿದಾಗಲೂ ಕೂಡ ಆ ಪ್ರಭಾವಳಿ ಅಂತ ನಾವೇನ್ ಹೇಳ್ತೀವಲ್ಲ, ಅದು ತಂತಾನಾಗೆ ದೇಹದಲ್ಲಿ ಅಥವಾ ಆ ಒಂದು ಸರೌಂಡಿಂಗ್ ಅಲ್ಲಿ ಮೂಡುವಂತಹ ಒಂದು ಪ್ರಭೆ ಆಗಿರುತ್ತೆ. ನಮ್ಮಲ್ಲೂ ಕೂಡ, ಎಲ್ಲರಿಗೂ ಕೂಡ, ನಿಮಗೂ ಇದೆ, ನನಗೂ ಕೂಡ ಇದೆ. ನಮಗೆ ಅರಿವಿಲ್ದಲೆ ಒಂದಿಷ್ಟು ಮೀಟರ್ ಒಂದು ಮೀಟರ್ ಅಷ್ಟು ನಮ್ಮ ಪ್ರಭಾವಳಿ ಆ ಎಲ್ಲರಲ್ಲೂ ಕೂಡ ಸುಳಿತಾ ಇರತ್ತೆ. ಯಾರು ಮೋದಿಯನ್ನ ಹೋಗಿ ಭೇಟಿ ಮಾಡ್ತಾರೋ ಅವ್ರು ಅದನ್ನ ಅನುಭವಿಸಿಕೊಂಡು ಕೂಡ ಒಂದು ಲೇಖನದಲ್ಲಿ ಅಥವಾ ಒಂದು ಆರ್ಟಿಕಲ್ ಅಲ್ಲಿ ಬರೆದಿದ್ದಾರೆ. ನಾನು ಅವ್ರ ಹತ್ರ ಹೋದಾಗ ವೈಬ್ರೇಷನ್ ಇಷ್ಟರ ಮಟ್ಟಿಗೆ ಇತ್ತಂದ್ರೆ, ಅವರಷ್ಟು ದೂರದಲ್ಲಿ ಇದ್ರೂ ಕೂಡ ಅವ್ರನ್ನ ನೋಡ್ತಾನೆ ನನಗೇನೋ ಒಂದು ತರ ಒಂದು ಭಾಸ ಆಗ್ತಾ ಇತ್ತು ಅನ್ನೋದನ್ನ ಒಂದು ಬಹಳಷ್ಟು ಚೆನ್ನಾಗಿ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಅಂದ್ರೆ ಯಾರಲ್ಲಿ ತುಂಬಾ ಪಾಸಿಟಿವಿಟಿ ಇರುತ್ತೆ, ಯಾರಲ್ಲಿ ತುಂಬಾ ಸಾತ್ವಿಕತೆ ಇರುತ್ತೆ, ಅವರ ದೇಹದಲ್ಲಿ ಒಂದು ವೈಬ್ಸ್ ಇರುತ್ತೆ. ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವೈಬ್ಸ್, ಅದು ಎನರ್ಜಿ ಅನ್ನುವಂಥದ್ದು. ಸೊ ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಮತ್ತೆ ಕತೆಗೆ ಬರೋದೇ ಆದ್ರೆ, ಬಹಳ ಸ್ಫುರದ್ರೂಪಿಯಾದಂತಹ ಕಾಮರೂಪಿಣಿ ರಾಕ್ಷಸಳಾಗಿ ಪರಿವರ್ತನೆ ಆಗ್ತಾಳೆ. ಅಂದ್ರೆ ಅವಳ ರೂಪದಲ್ಲೂ ಕೂಡ ಬದಲಾವಣೆ ಆಗತ್ತೆ. ಬಹಳ ಸುರಸುಂದರಳಾಗಿದ್ದಂತಹ ಮಹಿಳೆ ಈಗ ರಾಕ್ಷಸಿಯಾಗಿ ಪರಿವರ್ತನೆಗೊಳ್ತಾಳೆ. ಇಷ್ಟೆಲ್ಲಾ ಕಥೆಯನ್ನ ವಿಶ್ವಾಮಿತ್ರರು ರಾಮ ಮತ್ತೆ ಲಕ್ಷ್ಮಣನಿಗೆ ಹೇಳಿದ್ಮೇಲೆ ಹೇಳ್ತಾರೆ, ಈಗ ನಮ್ಮ ಕಾರ್ಯ ಏನು ಗುರುಗಳೇ ಅಂತ ರಾಮರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಇಂತಹ ಒಂದು ತಾಟಕಿನೇ ನಮಗೆ ಈಗ ತೊಂದರೆಯನ್ನ ಕೊಡ್ತಾ ಇರುವಂತದ್ದು. ಅವಳು ಯಕ್ಷಿಣಿ ಆಗಿರೋದ್ರಿಂದ ಸುಲಭವಾಗಿ ಅವಳನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ನೀವು ಅವಳ ಮನಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಇಷ್ಟೊಂದು ಕತೆ ನಡೀತಾ ಇದೆ, ನಿಮ್ಗೆಲ್ಲರೂ ಕೂಡ ಚಿತ್ರಣಕ್ಕೆ ಬರಲಿ. ಈ ಕತೆ ನಡೀತಾ ಇದೆ, ಅಲ್ಲೊಂದು ದೂರದಲ್ಲಿ ಒಂದು ಘೋರವಾದಂತಹ ಒಂದು ಸೌಂಡ್ ಕೇಳಿಸಿದೆ, ಅಂದ್ರೆ ಸಿಂಹ ಗರ್ಜನೆ ಕೇಳಿಸುತ್ತೆ. ಆಗ ರಾಮರು ಹೇಳ್ತಾರೆ, ಗುರುಗಳೇ, ಇಲ್ಲಿ ಯಾವುದೋ ಒಂದು ದೊಡ್ಡ ಸಿಂಹ ಬಂದು ನಮ್ಮನ್ನ ಅಟ್ಯಾಕ್ ಮಾಡುವಂತಹ ಒಂದು ನನಗೆ ಧ್ವನಿ ಕೇಳಿಸ್ತಾ ಇದೆ. ನಾವು ಸಿದ್ಧರಾಗ್ತೀವಿ, ಬಿಲ್ಲು ಬಾಣಗಳನ್ನ ಇಟ್ಕೊಂಡು ಸಿದ್ಧರಾಗ್ತೀವಿ ಅಂತ ರಾಮ ಹೇಳಿದಾಗ ಮತ್ತೆ ವಿಶ್ವಾಮಿತ್ರರು ಹೇಳ್ತಾರಂತೆ, ಇದು ಯಾವುದೇ ರೀತಿಯ ಸಿಂಹದ ಗರ್ಜನೆ ಅಲ್ಲ, ಇದು ತಾಟಕಿಯ ಗರ್ಜನೆ. ಅವಳ ಒಂದು ಗರ್ಜನೆ ಅಥವಾ ಅವಳ ಒಂದು ಮಾತು, ಅವಳ ಒಂದು ಕ್ರಿಯೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ನಾವು ಆಲ್ರೆಡಿ ಬಂದಿರೋದನ್ನ ಅವಳು ಅರ್ಥ ಮಾಡ್ಕೊಳ್ಳೋ, ಯಾಕೆಂದ್ರೆ ಅವಳು ಯಕ್ಷಿಣಿ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ಮಾಯಾ ಪ್ರಪಂಚದಲ್ಲಿ ಅಂದ್ರೆ ಮಾಯೆಯಿಂದ ಅವಳು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೀನು ರಾಮನಾಗಿ ಅವಳನ್ನ ನೀನು ಸಾಯಿಸ್ಬೇಕಂದ್ರೆ ಅವಳ ಗುಣಗಳನ್ನ ನೀನು ಚೆನ್ನಾಗಿ ಅನಲೈಸ್ ಮಾಡ್ಬೇಕು. ಅಂದ್ರೆ ಸೈಕಾಲಜಿಕಲಿ ಕೂಡ ನೀನು ಅವಳನ್ನ ಅನಲೈಸ್ ಮಾಡಿ ಆಮೇಲೆ ನೀನು ಅವಳ ಸಂಹಾರವನ್ನು ಮಾಡಬೇಕು ಅಂತ ಅವರು ಉಪದೇಶವನ್ನು ಮಾಡ್ತಾರೆ. ಕಡೆಗೆ ರಾಮ ಆ ಒಂದು ಚಿತ್ರಣ ತುಂಬಾ ಚೆನ್ನಾಗಿದೆ. ಒಂದು ಲೇಖನವನ್ನ ಓದಿದ್ದು ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. 11 ಬಾಣಗಳನ್ನ ಒಂದೇ ಸರಿ ಆ ಒಂದು ಬಾಣಕ್ಕೆ 11 ಒಂದು ಬಿಲ್ಲಿಗೆ 11 ಬಾಣಗಳನ್ನು ಕೂಡ ಒಂದೇ ಸತಿ ಇಟ್ಟು ಎಲ್ಲಾ ದಿಕ್ಕುಗಳಲ್ಲೂ ಕೂಡ ರಾಮ ಪ್ರಹಾರವನ್ನು ಮಾಡ್ತಾನಂತೆ. ಯಾಕೆಂದ್ರೆ ಅವಳು ಮಾಯಾವಿ. ಇಲ್ಲಿ ಮಾಯ ಆದ್ರೆ ಮತ್ತೆ ಅಲ್ಲಿ ಕಾಣಿಸ್ಕೊಂತಾಳೆ, ಅಲ್ಲಿ ಮಾಯ ಆದ್ರೆ ಮತ್ತೆ ಇಲ್ಲಿ ಕಾಣಿಸ್ಕೊಂತಾಳೆ ಅನ್ನುವಂತಹ ಒಂದು ದೊಡ್ಡ ರಾಕ್ಷಸಿ ಆಗಿರ್ತಾಳೆ ತಾಟಕಿ ಅನ್ನೋಳು. ಆ ರಾಮ ತನ್ನ ಎಲ್ಲಾ ವಿದ್ಯೆಯನ್ನ ಆ ರಾಮ ಅಂದ್ರೆ ಧನಸ್ಸು. ನಾವು ರಾಮನ ಚಿತ್ರವನ್ನು ನೋಡ್ಬೇಕಂದ್ರೆ ಧನಸ್ಸಿನ ಮುಖಾಂತರವೇ ರಾಮನನ್ನು ನೋಡ್ತೀವಿ ನಾವು. ಅದಕ್ಕೆ ನಾವು ಅವನಿಗೆ ಕೋದಂಡ ರಾಮ ಅಂತಾನೂ ಕೂಡ ಕರಿತೀವಿ ಅಲ್ವಾ. ಅವನ ಒಂದು ವಿದ್ಯೆಯಿಂದ ಅಂತಹ ಒಂದು ಯುವಕನಾಗಿ, ಇನ್ನೂ ತುಂಬಾ ಎಳೆಯ ವಯಸ್ಸು, 13ನೇ ವಯಸ್ಸು ಅಂತ ಶಾಸ್ತ್ರ ಹೇಳುತ್ತೆ. 13ನೇ ವಯಸ್ಸಿನಲ್ಲಿ ಅಂತಹ ಒಂದು ದೊಡ್ಡ ರಾಕ್ಷಸಿಯನ್ನ, ತಾಟಕಿ ಎನ್ನುವಂತಹ ಒಂದು ರಾಕ್ಷಸಿಯನ್ನ ಸಂಹಾರ ಮಾಡ್ತಾಳೆ. ನಂತರದಲ್ಲಿ ರಾಮ ಕೇಳ್ತಾನೆ, ತನ್ನ ಮಗನಾದಂತಹ ಅಂದ್ರೆ ತಾಟಕಿಯ ಮಗನಾದಂತಹ ಮಾರೀಚನನ್ನು ಕೂಡ ಸಾಯಿಸೋದು ನನ್ನ ಸಂಕಲ್ಪ ಆಗಿದೆ ಹೇಳಿ ಅಂದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಇಲ್ಲ, ಅದಕ್ಕೆ ಒಂದು ಸಮಯ ಬರುತ್ತೆ. ಆ ಸಮಯಕ್ಕೆ ನಾವು ಮಾರೀಚನನ್ನ ಸಂಹಾರ ಮಾಡೋಣ. ಇವತ್ತಿನ ಮಟ್ಟಿಗೆ ನನ್ನ ಯಜ್ಞಕ್ಕೆ ಕಂಟಕವಾದವಳು ಇವಳು ಮಾತ್ರ ಆಗಿದ್ಲು, ತಾಟಕಿ ಮಾತ್ರ ಆಗಿದ್ಲು. ನೀನು ಅವಳನ್ನ ಸಂಹಾರ ಮಾಡಿ ನಿನ್ನ ಒಂದು ವಿದ್ಯೆ ಅಥವಾ ನಿನ್ನ ಒಂದು ಊರ್ಜಿತ ಅಂದ್ರೆ ನಿನ್ನ ಬಲ ಶಕ್ತಿ ಏನಿದೆ ಅದನ್ನ ಪ್ರದರ್ಶಿಸಿದ್ಯಾ ಅಂತ ಕೊಂಡಾಡ್ತಾರೆ. ಮತ್ತೆ ತನ್ನ ರಾಜ್ಯ ಅಯೋಧ್ಯೆಗೆ ಬಂದು ಅಲ್ಲೂ ಕೂಡ ದಶರಥ ಎಲ್ಲಾ ತಾಯಂದಿರು ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ರಾಮ ಅಂತ ಅಂದ್ರೆ ಮನುಷ್ಯ ರೂಪಿಯಾಗಿ ಜನಿಸಿದಂತಹ ಪುರುಷೋತ್ತಮನೇ ಶ್ರೀರಾಮ ಅನ್ನುವಂಥದ್ದು. ಸೊ ನಾನು ಯಾಕೆ ಈ ನಾಮವನ್ನ, ಈ ಒಂದು ಕಥೆಯನ್ನ ಈ ಒಂದು ನಾಮಕ್ಕೆ ತೆಗೆದುಕೊಂಡೆ ಅಂದ್ರೆ, ಊರ್ಜಿತ ಅಂದ್ರೆ ಅಪಾರವಾದಂತ ಶಕ್ತಿಯನ್ನ ಹೊಂದಿದವನು. ಈ 6 ಗುಣಗಳು ಅಂತ ಏನ್ ಹೇಳಿದ್ನಲ್ಲ, ಐಶ್ವರ್ಯ, ವೀರ್ಯ, ಶಕ್ತಿ, ಜ್ಞಾನ, ಬಲ, ತೇಜಸ್ಸು, ಎಲ್ಲವೂ ಕೂಡ ಶ್ರೀರಾಮನಲ್ಲಿ ಇತ್ತು. ಅದಕ್ಕೋಸ್ಕರ ನಾವು ಪುರುಷೋತ್ತಮ ಅಂತ ಕರೆಯುವಂಥದ್ದು. ಆ ಒಂದು ಗುಣಗಳನ್ನ ಹೊಂದಿದಂತಹ ಶ್ರೀರಾಮ ತಾಟಕಿಯನ್ನ ಎಷ್ಟರ ಮಟ್ಟಿಗೆ ಸಂಹಾರ ಮಾಡೋದಕ್ಕಾಯ್ತು. ಯಾಕೆಂದ್ರೆ ಅವನ ಅವತಾರ ಪುರುಷನಾಗಿ ಬಂದು
ಪ್ರಪಂಚಕ್ಕೆ ಏನೋ ಒಂದು ಹೇಳಬೇಕು ಅನ್ನುವಂತಹ ಉದ್ದೇಶದಿಂದ ರಾಮನ ಅವತಾರ ಆಗಿದ್ದು. ಅಥವಾ ಅಲ್ಲಿ ಅಧರ್ಮವನ್ನ ನಾಶ ಮಾಡಬೇಕು, ಸ್ತ್ರೀಯರನ್ನ ಅಥವಾ ಸ್ತ್ರೀಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು, ಅಥವಾ ಸ್ತ್ರೀ ಭಾವನೆಯನ್ನ ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವತಾರ ಆಗಿದ್ದೆ ಶ್ರೀರಾಮನ ಅವತಾರ ಅಂತಾನೆ ಹೇಳ್ಬೋದು. ಸೊ ಈ ನಾಮ ಅಂದ್ರೆ ಅಪಾರ ಶಕ್ತಿಯನ್ನು ಹೊಂದವನು ಶ್ರೀರಾಮ. ಹೇಗೆ ತಾಟಕಿಯನ್ನ ಸಂಹಾರ ಮಾಡಿ ಅವನ ಶಕ್ತಿ ಪ್ರದರ್ಶನವನ್ನ ಹೇಗೆ ಮಾಡಿದ್ನೋ, ಅದಕ್ಕೋಸ್ಕರ ನಾವು ಅವನಿಗೆ ಊರ್ಜಿತ ಅನ್ನುವಂಥ ನಾಮದಲ್ಲಿ ಕರಿತೀವಿ. ಅಂದ್ರೆ ಎಲ್ಲಾ ರೀತಿಯ ಒಂದು ಶಕ್ತಿ ಬಲ ಅವನಲ್ಲಿ ಇದೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಈ ನಾಮವನ್ನ ಅರ್ಥೈಸ್ಕೊಂಡ್ವಿ, ಊರ್ಜಿತ ಅನ್ನುವಂಥದ್ದು. ಮುಂದಿನ ನಾಮಕ್ಕೆ ಹೋಗೋಣ. ಇನ್ನೊಂದು 5 ನಿಮಿಷದಲ್ಲಿ ಮತ್ತೆ ಡಿಸ್ಕನೆಕ್ಟ್ ಆಗುತ್ತೆ, ಮತ್ತೆ ಜಾಯಿನ್ ಆಗೋಣ. ಇನ್ನು ಅರ್ಧ ಗಂಟೆಗಳ ಕಾಲ ಇನ್ನೊಂದು ಇನ್ನಿಂಗ್ಸ್ ಆಗತ್ತೆ, ಮಾಡ್ಲಿಕ್ಕೆ ಆಗತ್ತೆ. 90 ಜನ ಇದ್ದೀರಾ, 90 ಜನಗಳು ಕೂಡ ಮತ್ತೆ ಜಾಯಿನ್ ಆಗ್ಬೇಕು ಅನ್ನೋದು ನನ್ನ ಆಶಯ. ಅತೀಂದ್ರಿಯ ಅನ್ನುವಂಥದ್ದು ಮುಂದಿನ ನಾಮದ ನಾಮ. ಅತೀಂದ್ರಿಯ ಅಂದ್ರೆ ಇಂದ್ರನಿಗಿಂತ ಶ್ರೇಷ್ಠನಾದವನು ಅನ್ನುವಂತಹ ಒಂದು ಅರ್ಥ ಬರುತ್ತೆ. ಕಳೆದ ಒಂದು ತರಗತಿಯ ಉಪೇಂದ್ರ ಅನ್ನುವಂತಹ ಒಂದು ನಾಮದ ಬಗ್ಗೆ ಕೂಡ ನಾವು ಚಿಂತನೆಯನ್ನ ಮಾಡಿದ್ವಿ. ಉಪೇಂದ್ರ ಅಂತ ಅಂದ್ರೆ ಇಂದ್ರನ ತಮ್ಮನಾಗಿ ಅವನು ಜನಿಸಿದವನು, ಅದಕ್ಕೆ ಉಪೇಂದ್ರ ಅಂತ. ಅದಿತಿಯ ಹೊಟ್ಟೆಯಲ್ಲಿ ಮತ್ತೆ ವಾಮನ ಅವತಾರದಲ್ಲಿ ಹೇಗೆ ವಿಷ್ಣು ಇಂದ್ರನ ತಮ್ಮನಾಗಿ ಜನಿಸಿದಲ್ಲ, ಆ ಕತೆ ನಿಮ್ಗೆ ಉಪೇಂದ್ರ ಅನ್ನುವಂಥ ಕಥೆಯಲ್ಲಿ ನಾನು ವಿಸ್ತಾರವಾಗಿ ಅದನ್ನು ಹೇಳಿದ್ದೆ. ರೆಕಾರ್ಡಿಂಗ್ಸ್ ಅಲ್ಲೂ ಕೂಡ ಇದೆ. ಉಪೇಂದ್ರ ಅಂತ ಯಾಕೆ ನಾವು ವಿಷ್ಣುವನ್ನ ಕರಿತೀವಿ, ಉಪ ಇಂದ್ರ ಅಂದ್ರೆ ಇಂದ್ರನ ತಮ್ಮನಾಗಿ ಜನಿಸೋದಕ್ಕೋಸ್ಕರ ಅವನಿಗೆ ಉಪೇಂದ್ರ ಅಂತ ಕರಿತೀವಿ. ಇಲ್ಲಿ ಅತೀಂದ್ರ ಅಂತ ಅಂದ್ರೆ ಇಂದ್ರನಿಗಿಂತ ಇನ್ನು ಶ್ರೇಷ್ಠನಾದವನು ಅನ್ನುವಂಥ ಅರ್ಥ ಬರುತ್ತೆ. ಶಂಕರ ಭಗವತ್ಪಾದರು ಇದಕ್ಕೇನ್ ಹೇಳ್ತಾರೆ ಅಂದ್ರೆ, ಅತಿಥ್ಯ ಇಂದ್ರಂ ಸ್ಥಿತ ಜ್ಞಾನ ಐಶ್ವರ್ಯಾದಿಭಿ ಸ್ವಭಾವ ಸಿದ್ಧ್ಯತೆ ಇತಿ ಅತೀಂದ್ರ ಅಂತ. ಅಂದ್ರೆ ಯಾವ ಯಾವ ಗುಣಗಳು, ಯಾವ ಯಾವ ಶಕ್ತಿಗಳು ಇಂದ್ರನಿಗೆ ಸಲ್ಲುತ್ತೋ ಅಥವಾ ಇಂದ್ರನಲ್ಲಿ ಇದೆಯೋ, ಆ ಎಲ್ಲಾ ಅಂಶಗಳು ಇಂದ್ರನಿಗೆ ಹೇಗೆ ಸಿಕ್ತು ಅಂತ ಅಂದ್ರೆ ಅದು ವಿಷ್ಣುವಿನಿಂದನೇ ಸಿಕ್ತು. ಅದಕ್ಕೋಸ್ಕರ ಅವನ್ನ ಅತೀಂದ್ರ ಅನ್ನುವಂಥ ನಾಮದಲ್ಲಿ ಕರಿಸ್ತೀವಿ ಅಥವಾ ಕರಿತೀವಿ ಅನ್ನುವಂಥದ್ದು. ಇಂದ್ರ ಇಲ್ಲಿ ನೆಪ ಮಾತ್ರ. ಇಂದ್ರನಿಗೆ ಆ ಶಕ್ತಿ ಅಥವಾ ಒಂದು ಸ್ಥೈರ್ಯ, ವೀರ್ಯ ಎಲ್ಲವೂ ಕೂಡ ಬರ್ತಾ ಇರೋದು ಅದು ಹೆಂಗೆ ಅಂದ್ರೆ ಟ್ರಾನ್ಸ್ಫರಮ್ ಇಂದ ಒಂದು ಕಂಬದಲ್ಲಿ ಹೋಗಿ ನಮ್ಮ ಮನೆಗಳಿಗೆ ಹೇಗೆ ಬಲ್ಬ್ ಹುರಿಯುತ್ತೋ ಹಾಗೆ ಆ ಟ್ರಾನ್ಸ್ಫರಮ್ ಅಥವಾ ಆದಿ ಅನ್ನುವಂತಹ ಒಂದು ಶಕ್ತಿ ಏನಿದೆ ಅದು ಭಗವಾನ್ ಶ್ರೀ ನಾರಾಯಣನಿಂದನೇ ಬರುವಂತದ್ದು. ಅದಕ್ಕೋಸ್ಕರ ನಾವು ಅವನಿಗೆ ಅತೀಂದ್ರ ಅನ್ನುವಂತಹ ಒಂದು ನಾಮದಲ್ಲಿ ಕರಿತೀವಿ ಅನ್ನುವಂಥದ್ದು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ದ ಒನ್ ಹೂ ಹ್ಯಾಸ್ ಸರ್ಪಾಸ್ಡ್ ಇಂದ್ರ ಬೈ ನಾಲೆಡ್ಜ್ ಬೈ ಹಿಸ್ ಪವರ್ಸ್ ಇಸ್ ಕಾಲ್ಡ್ ಆಸ್ ಅತೀಂದ್ರ. ಯಾರು ಇಂದ್ರನಿಗಿಂತಲೂ ಕೂಡ ಇನ್ನು ಮಿಗಿಲಾದಂತಹ ಜ್ಞಾನವನ್ನು ಹೊಂದಿರ್ತಾನೆ, ಶಕ್ತಿಯನ್ನು ಹೊಂದಿರ್ತಾನೆ, ಅಂಥವರಿಗೆ ನಾವು ಅತೀಂದ್ರ ಅನ್ನುವಂಥ ಒಂದು ನಾಮದಲ್ಲಿ ನಾವು ಕರಿತೀವಿ. ಈ ಒಂದು ನಾಮಕ್ಕೆ ಮತ್ತೆ ಪುರಾಣದಲ್ಲಿ ಬರುವಂತಹ ಒಂದು ಕಥೆಯನ್ನ ನಾನು ನಿಮ್ಗೆ ತಗೊಂಬಂದಿದ್ದೀನಿ. ಇಂದ್ರ ಹಂದಿಯ ರೂಪವನ್ನ ತಾಳ್ತಾನೆ. ಬಹಳ ರೋಚಕವಾದಂತಹ, ನನಗೆ ಬಹಳ ತುಂಬಾ ಇಷ್ಟವಾದಂತಹ ಒಂದು ಕತೆ. ಇಂದ್ರ ಯಾಕೆ ಹಂದಿ ರೂಪವನ್ನು ತಾಳ್ತಾನೆ, ಯಾಕೆ ಹಂದಿಯಾಗಿ ಅವನು ಭೂಲೋಕಕ್ಕೆ ಬರ್ತಾನೆ ಅನ್ನೋದನ್ನ ಈ ಒಂದು ಕಥೆಯ ಮುಖಾಂತರ ನಾವು ತಿಳ್ಕೊಳ್ಳೋಣ. ಇನ್ನು 5 ನಿಮಿಷಗಳಿದೆ. ಸೊ ಒಂದು ಅರ್ಧ ಕತೆ ಆದ್ರೂ ಆಗತ್ತೆ ಅನ್ಸುತ್ತೆ. ಸೊ ನಿಮ್ಗೆಲ್ಲರೂ ಕೂಡ ಗೊತ್ತಿರಾಗೆ ಇಂದ್ರನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ಹೇಳಲೇಬೇಕು ನಾನು. ನೀವು ಸಾಮಾನ್ಯವಾಗಿ ನಾವು ಇಂದ್ರ ಅಂತ ನಾವು ಮನಸ್ಸಲ್ಲಿ ಪರಿಕಲ್ಪನೆಯನ್ನ ಮಾಡ್ಕೊಂಡಾಗ ನಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ, ಅವನು ಯಾರ್ಯಾರು ತಪಸ್ಸಿಗೆ ಕೂತ್ಕೊಂತಾರೋ ಅವರ ತಪಸ್ಸುಗಳನ್ನೆಲ್ಲನೂ ಕೂಡ ಭಗ್ನ ಮಾಡೋದಕ್ಕೆ ಅಥವಾ ನಾಶ ಮಾಡೋದಕ್ಕೆ ಅವನು ತನ್ನ ಸಖಿಯರಾದಂತಹ ರಂಬೆ, ಉರುಷಿ, ಮೇಲಕ್ಕೆ ಎಲ್ಲರನ್ನೂ ಕೂಡ ಕಳಿಸ್ತಾನೆ. ಅವ್ರೇನಾದ್ರೂ ಫೇಲ್ ಆದ್ರೆ ಮತ್ತೆ ಅವನೇ ಬರ್ತಾನೆ, ತಪಸ್ಸನ್ನ ಭಂಗ ಮಾಡ್ತಾನೆ. ಕಾರಣ ಇಷ್ಟೇ, ಅವನು ಸ್ವರ್ಗಾಧಿಪತ್ಯವನ್ನ ಯಾರೋ ಕಸ್ಕೊಂಡ್ಬಿಡ್ತಾರೆ, ತಗೊಂಡ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಈ ರೀತಿಯ ಒಂದು ಕ್ಯಾರೆಕ್ಟರ್ ನಮ್ಮ ಮನಸ್ಸಲ್ಲಿ ಜಾಸ್ತಿನೇ ಇದೆ ಇಂದ್ರನ ಬಗ್ಗೆ. ಆದ್ರೆ ಅದು ನಿಜವಾಗ್ಲೂ ತಪ್ಪು ಪರಿಕಲ್ಪನೆ. ಇಂದ್ರ ಅಂದ್ರೆ ಅಷ್ಟು ಸುಲಭವಾದಂತಹ ವ್ಯಕ್ತಿ ಅಲ್ಲ ಇಂದ್ರ. ಋಗ್ವೇದವನ್ನ ನಾವು ಅಧ್ಯಯನವನ್ನ ಮಾಡಿದಲ್ಲಿ 40% ಶ್ಲೋಕಗಳು ಇಂದ್ರನ ಕೊಂಡಾಡೋದ್ರಲ್ಲೇ ಇದೆ. ಅಂದ್ರೆ ಆ ವೇದ ಅಷ್ಟರ ಮಟ್ಟಿಗೆ ಇಂದ್ರನನ್ನ ಕೊಂಡಾಡತ್ತಂತೆ. ನಮ್ಮಲ್ಲಿರುವಂತಹ ಶ್ರುತಿ ಅಂತ ನಾವೇನು ಕರಿತೀವಿ, ವೇದ ಅಂತ ಏನು ಕರಿತೀವಿ, ಅದು ಅಷ್ಟು ಪ್ರಾಮುಖ್ಯತೆವಾದಂತಹ ಒಂದು ಪುರುಷ ಅಂತಾನೆ ಹೇಳ್ಬೋದು ಇಂದ್ರ ಅನ್ನುವಂಥದ್ದು. ಯಾಕೆ ಇಂದ್ರನನ್ನ ಅಲ್ಲಿ ಒಂದು ಲೀಡರ್ ಆಗಿ ಇಟ್ಟಿದ್ದಾರೆ ಅಂದ್ರೆ, ಈ ಒಂದು ಇಡೀ ಸೃಷ್ಟಿಯನ್ನ ಒಂದು ಸಮತೋಲನವಾಗಿ, ಅಂದ್ರೆ ಇವತ್ತು ಮಳೆ ಆಗ್ಬೇಕು, ಇವತ್ತು ಗಾಳಿ ಬೀಸ್ಬೇಕು, ಇವತ್ತು
ಚಂಡಮಾರುತ ಬರಬೇಕು ಅಥವಾ ಇಲ್ಲಿ ಏನೋ ಒಂದು ವಿನಾಶ ಆಗ್ಬೇಕು, ಎಲ್ಲವನ್ನೂ ಕೂಡ ಮ್ಯಾಪ್ ಮಾಡಿ ಒಂದು ಲೀಡರ್ ಆಗಿ ಒಂದನ್ನ ವಹಿಸಿದ್ದಾರೆ. ನಾವು ಗೋವರ್ಧನಗಿರಿಯ ಒಂದು ಕತೆ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಅಲ್ವಾ? ಎಲ್ಲಾ ಹವಿಸ್ಸುಗಳು, ಎಲ್ಲಾ ಪೂಜೆಗಳು ಇಂದ್ರನಿಗೆ ಸಮರ್ಪಣೆ ಆಗ್ತಿತ್ತು. ಎಲ್ಲೋ ಒಂದು ಕಡೆ ಕೃಷ್ಣನಿಗೆ ಅದನ್ನೆಲ್ಲರನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ರು ಆ ಒಂದು ಹಳ್ಳಿನಲ್ಲಿ. ಆಗ ಇಂದ್ರ ಏನ್ ಮಾಡ್ತಾನೆ, ಮತ್ತೆ ಕತೆ ನಿಮಗೆ ಗೊತ್ತೇ ಇದೆ, ಗೋವರ್ಧನಗಿರಿ ಕತೆ. ಆ ತನ್ನ ವಿಕೋಪವನ್ನು ತೋರಿಸ್ತಾನೆ, ಅಂದ್ರೆ ಮಳೆ ಬೆಳೆಗೆ ಚಂಡಮಾರುತ ಎಲ್ಲವನ್ನೂ ಬರೋ ತರ ಮಾಡ್ತಾನೆ. ಎಲ್ಲರೂ ಕೂಡ ಹೋಗಿ ಒಂದು ಗೋವರ್ಧನ ಬೆಟ್ಟದಲ್ಲಿ ಕೃಷ್ಣ ತನ್ನ ಒಂದು ಕಿರು ಬೆಳ್ಳಿನಿಂದ ಬೆಟ್ಟವನ್ನ ಎತ್ತುತ್ತಾನೆ. ಹಾಗೆಲ್ಲರೂ ಕೂಡ ಅಲ್ಲಿ ಒಂದು ರಕ್ಷಣೆಯನ್ನು ಪಡೀತಾರೆ. ಇವೆಲ್ಲವೂ ಕೂಡ ನಮಗೆ ಕತೆ ಗೊತ್ತಿರುವಂತಹ ಕತೆಗಳನ್ನ ನಾನು ಜಾಸ್ತಿ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ. ಯಾಕೆ ಅದನ್ನ ಕಥೆಯನ್ನು ಹೇಳ್ತಾ ಇದ್ದೆ ಅಂದ್ರೆ, ಮಳೆ ಬೆಳೆ ಅಥವಾ ಈ ರೀತಿಯ ವಿಕೋಪ ಎಲ್ಲಕ್ಕೂ ಕೂಡ ಕಾರಣಕರ್ತನಾದವನು ಇಂದ್ರ ಅಂತ. ಅಂದ್ರೆ ಅವನಿಗೆ ಒಂದಿಷ್ಟು ಕೆಲಸಗಳನ್ನ ವಹಿಸಲಾಗಿದೆ. ಸೃಷ್ಟಿಯನ್ನ ಒಂದು ಸಮತೋಲನವಾಗಿ ಇಟ್ಕೊಳ್ಳುವಂತಹ ಕೆಲಸ ನಿಂದ ಆಗಿದೆ ಅನ್ನೋಂತ ಒಂದು ಕಾರ್ಯವನ್ನ ಕೊಟ್ಟಿರುವಂತನು ಇಂದ್ರ. ಇವತ್ತು ನಮಗೇನಾದ್ರೂ ಮಳೆ ಆಗ್ತಿದೆ, ಬೆಳೆ ಆಗ್ತಿದೆ, ಅಥವಾ ಸಮತೋಲನದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅಂತ ಅಂದ್ರೆ ಅದು ಇಂದ್ರನ ಒಂದು ಕೃಪೆಯಿಂದನೇ ಆಗ್ತಾ ಇದೆ ಅನ್ನೋಂಥದ್ದು. ಅವನಿಗೆ ಒಂದಿಷ್ಟು ಹೆಸರುಗಳಲ್ಲಿ ನಾವು ಕರಿತೀವಿ. ಸುರೇಶ, ದೇವೇಂದ್ರ, ಶುಚಿಪತಿ. ಶುಚಿ ಅನ್ನೋನು ಇಂದ್ರನ ಹೆಂಡತಿ ಹೆಸರು, ಶುಚಿ ಅಂತ. ಅದಕ್ಕೆ ನಾವು ಶುಚಿಪತಿ ಅಂತ ಕರಿತೀವಿ. ಸುರೇಂದ್ರ ಅಂತ ಕರಿತೀವಿ. ದೇವೇಶ, ವಾಸವ, ಸುರಪತಿ, ಮತ್ತಿಂದು ಪುರಂದರ, ದೇವರಾಜ, ಈ ರೀತಿ ಒಂದಿಷ್ಟು ಹೆಸರುಗಳು. ಎಲ್ಲ ಹೆಸರು ನಮಗೆ ಋಗ್ವೇದದ ಒಂದು ಶ್ಲೋಕಗಳಲ್ಲಿ ಸಿಕ್ಕಿರುವಂತದ್ದು. ಒಂದಿಷ್ಟು ಹೆಸರುಗಳಲ್ಲಿ ನಾವು ಇಂದ್ರನನ್ನ ಪೂಜೆ ಮಾಡ್ತೀವಿ. ಯಾಕೆ ಇಂದ್ರನನ್ನ ನಾವು ಪೂಜಿಸೋದಿಲ್ಲ ಅನ್ನೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದು ಇನ್ನೊಂದು ಯಾವುದಾದ್ರೂ ಒಂದು ನಾಮವನ್ನ ನಾನು ಸ್ವೀಕಾರ ಮಾಡಿ, ಯಾಕೆ ಇಂದ್ರನಿಗೆ ನಾವು ಮನುಷ್ಯರು ಪೂಜೆ ಮಾಡೋದಿಲ್ಲ ಅಂದ್ರೂ ಕೂಡ ಒಂದು ಕತೆ ಇದೆ. ಆ ಕಥೆಯನ್ನ ಮುಂದಿನ ಸತಿ ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ನಾಮಕ್ಕೆ. ಬಟ್ ಆಗಿನ ಕಾಲದಲ್ಲಿ, ಅಂದ್ರೆ ಪೌರಾಣಿಕವಾಗಿ, ಇಂದ್ರನನ್ನು ಕೂಡ ಎಲ್ಲರೂ ಕೂಡ ಸ್ತುತಿಸ್ತಾ ಇದ್ರು. ಋಷಿ ಮುನಿಗಳೆಲ್ಲರೂ ಕೂಡ ಇಂದ್ರನಿಗೆ ಹವಿಸ್ಸನ್ನ ಕೊಡ್ತಾ ಇದ್ರು. ಈ ರೀತಿ ನಡೀತಾ ಇರ್ಬೇಕಂದ್ರೆ ಒಂದು ದಿನ ಏನಾಗತ್ತೆ, ತನ್ನ ಒಂದು ಕರ್ತವ್ಯವನ್ನ ಅವನು ನೆಗ್ಲೆಕ್ಟ್ ಮಾಡ್ತಾನೆ. ಸಾಮಾನ್ಯವಾಗಿ ನಾನು ಅದು ಹೇಳಿದಲ್ಲ, ಇವತ್ತಿನ ಕಥೆಗಳೆಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ಯಾವಾಗ ಮನುಷ್ಯನಿಗೆ ಐಶ್ವರ್ಯ, ತನಗೆ ಬೇಕಾದಂತಹ ಎಲ್ಲವೂ ಸಿಗುತ್ತೋ ಆಗ ಅವನು ತನ್ನ ಕರ್ತವ್ಯವನ್ನ ಬಿಟ್ಟು ಬೇರೆ ಕೆಲಸಗಳಲ್ಲಿ ಪ್ರವೃತ್ತನಾಗ್ತಾನೆ. ಅದು ಅಹಂಕಾರದಿಂದ ನಡೆಕೊಳ್ಳೋದಕ್ಕೆ ಪ್ರವೃತ್ತನಾಗ್ತಾನೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಆಗಿದೆ. ಇಂದ್ರನ ಒಂದು ಪಡ್ಕೊಂತಾನೆ. ಯಾರು? ಇಂದ್ರ. ಅದರ ಒಂದು ಸನ್ನಿವೇಶದಿಂದ ಏನಾಗತ್ತೆ ಅಂತ ಅಂದ್ರೆ, ಒಬ್ಬ ಋಷಿ ಶಾಪವನ್ನ ಕೊಡ್ತಾನೆ. ಸಾಮಾನ್ಯವಾಗಿ ದೇವತೆಗಳಲ್ಲಿ ಮತ್ತೆ ಋಷಿಗಳಿಗೆ ಬಹಳ ಅವಿನಾಭಾವ ಸಂಬಂಧ ಇರುತ್ತೆ. ಯಾವಾಗ ತನ್ನ ಕಾರ್ಯವನ್ನ ಇಂದ್ರ ನಿರ್ವಹಿಸ್ತಾ ಇಲ್ಲ ಅನ್ನೋದು ಒಂದು ಬರುತ್ತೋ ಆಗ ಒಂದು ಋಷಿ ಬಂದು ಒಂದು ಶಾಪವನ್ನ ಕೊಡ್ತಾನೆ. ಏನ್ ಆ ಶಾಪ ಅಂತಂದ್ರೆ, ನೀನು ಭೂಲೋಕದಲ್ಲಿ ಹಂದಿಯಾಗಿ ನೀನು ಜೀವನವನ್ನು ಮಾಡು. ನಿನ್ನ ಒಂದು ಕೆಲಸದ ಒಂದು ಕಾರ್ಯವನ್ನ ನೀನು ಸಮರ್ಪಕವಾಗಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ನೀನು ಹಂದಿಯಾಗಿ ಭೂಲೋಕದಲ್ಲಿ ಹೋಗಿ ಇರು ಅನ್ನುವಂತ ಒಂದು ಶಾಪವನ್ನ ಒಂದು ಋಷಿ ಕೊಡ್ತಾರೆ. ಆ ಋಷಿಯ ಹೆಸರು ನನಗೆ ಸುಮಾರು ಕಡೆ ಹುಡುಕಿದ್ರು ಕೂಡ ಸಿಗ್ಲಿ. ಸೊ ಇಂದ್ರ ಹೇಗೆ ಹಂದಿ ರೂಪವನ್ನ ತೆಗೆದುಕೊಂಡ ಅನ್ನೋದು ಕಥೆಯನ್ನ ಹೇಳ್ತಾ ಇದ್ದೆ. ಒಂದು ಋಷಿಯ ಶಾಪದಿಂದ ಇಂದ್ರ ಹಂದಿಯ ಒಂದು ರೂಪವಾಗಿ ಭೂಲೋಕಕ್ಕೆ ಬರ್ತಾನೆ. ಸಾಮಾನ್ಯವಾಗಿ ಏನಾಗತ್ತೆ, ಒಂದು ಮೊದಲನೇ ದಿನ ನಾವೆಲ್ಲಾದ್ರೂ ಒಂದು ಹೊಸ ಜಾಗಕ್ಕೆ ಹೋದಾಗ ಆ ಜಾಗಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಒಂದು ದಿನ ತುಂಬಾ ಕಷ್ಟ ಆಗತ್ತೆ, 2 ದಿನ ತುಂಬಾ ಕಷ್ಟ ಆಗತ್ತೆ. ಕಾಲಕ್ರಮೇಣ ಅದು ಯಥಾ ರೀತಿ ಅಂತ ನಮ್ಗೆ ಅನ್ಸ್ಕೊಂಡಾಗ ಅದೇ ಜಾಗವನ್ನ ಇನ್ನಿಷ್ಟು ಅಂದ್ರೆ ರೂಢಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದೇ ರೀತಿ ಇಂದ್ರನು ಕೂಡ ಇಲ್ಲಿ ಹಂದಿಯಾಗಿ ಒಂದು ಜನ್ಮವನ್ನ ತಗೊಂಡಾಗ ಒಂದಿಷ್ಟು ದಿನಗಳ ಕಾಲ ಆ ಹಂದಿಯ ಒಂದು ರೂಪವನ್ನು ತಗೊಂಡ್ಕೊಂಡು ಆ ಒಂದು ವಾತಾವರಣಕ್ಕೆ ಅವನು ಹೊಂದ್ಕೊಂಡ್ಬಿಡ್ತಾನೆ ಅಂತ ಅಂದ್ರೆ, ಇನ್ನಷ್ಟು ಹಂದಿಗಳ ಒಂದು ಸಹವಾಸವನ್ನು ಮಾಡ್ತಾನೆ, ಅವರ ಫ್ರೆಂಡ್ಸ್ ಅನ್ನು ಮಾಡ್ಕೊಂತಾನೆ. ಆ ಗಲೀಜ್ ಅಂತ ನಾವೇನ್ ಹೇಳ್ತಿಲ್ಲ, ಅಥವಾ ಒಂದು ಕೆಟ್ಟ ಒಂದು ವಾತಾವರಣ ಅಂತ ಹೇಳ್ತೀವಲ್ಲ, ಆ ಒಂದು ಕೆಟ್ಟ ವಾತಾವರಣಕ್ಕೆ ಅವನು ಹೊಂದ್ಕೊಂಡ್ಬಿಡ್ತಾನೆ. ಹೊಂದ್ಕೊಂಡು ಎಷ್ಟರ ಮಟ್ಟಿಗೆ ಹೋಗ್ತಾನೆ ಅಂತ ಅಂದ್ರೆ, ನನಗೆ ಅದೇ ಸ್ವರ್ಗ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವನ ಮನಸ್ಥಿತಿ ಬದಲಾಗತ್ತೆ. ನಂತರ ಆ ಇನ್ನೊಂದು
ಇನ್ನೊಂದು ಹಂದಿಯ ಒಂದು ಸಹವಾಸವನ್ನು ಮಾಡಿ ಮಕ್ಕಳನ್ನು ಕೂಡ ಮಾಡ್ಕೊಂತಾನೆ, ಅಂದ್ರೆ ಹೆಂಡತಿ ಮಾಡ್ಕೊಂತಾನೆ, ಮಕ್ಕಳನ್ನು ಮಾಡ್ಕೊಂತಾನೆ. ಅಂದ್ರೆ ಪ್ರಾಣಿಗಳಲ್ಲಿ ಹೆಂಡತಿ ಮಕ್ಕಳು ಅನ್ನೋದಿಲ್ಲ, ಆದ್ರೆ ಸಂಭೋಗ ಆ ಕ್ರಿಯೆಯನ್ನ ಅವನು ಕೂಡ ಹಂದಿ ರೂಪದಲ್ಲಿ ಮಾಡಿ ಒಂದಿಷ್ಟು ಸಂತಾನವನ್ನು ಕೂಡ ಅವನು ಮಾಡ್ಕೊಂತಾನೆ ಅಂತ ಆ ಒಂದು ಕಥೆಯಲ್ಲಿ ಉಲ್ಲೇಖ ಬಂದಿದೆ. ಅಷ್ಟೆಲ್ಲ ಮಾಡ್ಕೊಂಡು ಅವನು ಇಷ್ಟರ ಮಟ್ಟಿಗೆ ತೃಪ್ತ ಮನೋಭಾವದಿಂದ ಇದ್ದ ಅಂತಂದ್ರೆ, ಈ ಹಂದಿಗಳ ಒಂದು ಸಮೂಹದಲ್ಲಿ ನಾನು ನನ್ನಷ್ಟು ಸುಖಿ ಇನ್ಯಾರೂ ಇಲ್ಲ ಅನ್ನುವಂತಹಷ್ಟು ಮಟ್ಟಿಗೆ ಅವನು ಸುಖಿಯಾಗಿ ಜೀವನವನ್ನು ಮಾಡ್ತಿರ್ತಾನೆ. ಇದು ಒಂದು ಕಡೆ ಆದ್ರೆ, ಅಲ್ಲಿ ದೇವಲೋಕದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳಿಗೂ ಆ ಸ್ಥಾನದಲ್ಲಿ ಇಂದ್ರ ಇಲ್ಲ ಅನ್ನುವಂಥ ಒಂದು ಭೀತಿ. ಅವರೆಲ್ಲ ಏನ್ ಮಾಡ್ತಾರೆ, ಬ್ರಹ್ಮನ ಹತ್ರ ಹೋಗ್ತಾರೆ. ಈ ರೀತಿ ಋಷಿಯ ಒಂದು ಶಾಪದಿಂದ ಭೂಲೋಕದಲ್ಲಿ ಇಂದ್ರ ಹಂದಿಯಾಗಿ ಜೀವನವನ್ನ ಮಾಡ್ತಿದ್ದಾನೆ, ಆ ದಯಮಾಡಿ ಇದಕ್ಕೆ ನೀವೇನಾದ್ರೂ ಒಂದು ಪರಿಹಾರವನ್ನ ಕೊಡಿ ಅಂತ ಎಲ್ಲಾ ದೇವತೆಗಳು ಬ್ರಹ್ಮನ ಒಂದು ಮೊರೆ ಹೋಗ್ತಾರೆ. ಆಗ ಬ್ರಹ್ಮ ನಾರದರನ್ನ ಕರೀತಾರೆ. ನಾರದರನ್ನ ಕರೆದು ಕೇಳ್ತಾರೆ, ಯಾಕೆ ಏನಾಯ್ತು ಅಂತ. ಹೇಗಾದ್ರೂ ಮಾಡಿ ಆ ಶಾಪ ಏನಂತ ಇದ್ದಿದ್ದು, ನೀನು ಹಂದಿಯಾಗಿ ಭೂಲೋಕದಲ್ಲಿ ಜನಿಸುವಂತ ಶಾಪ ಇದ್ದಿದ್ದು. ಈಗ ಆಲ್ರೆಡಿ ಅವನು ಹಂದಿಯಾಗಿ ಜನಿಸಿದ್ದಾಯ್ತು, ಬಹಳಷ್ಟು ದಿನಗಳ ಕಾಲ ಅಲ್ಲೇ ಇದ್ದಿದ್ದಾಯ್ತು. ಆದ್ರೆ ಅವನಿಗೆ ಅರಿವಿಲ್ದಲೆ ನಾನೊಬ್ಬ ಇಂದ್ರನಾಗಿದ್ದೀನಿ ಅನ್ನುವಂತಹ ಒಂದು ಅರಿವು ಅವನಿಗೆ ಗೊತ್ತಿಲ್ದಲೆ ಹಾಗೆ ಅಲ್ಲೇ ಒಂದು ಜೀವನವನ್ನು ಮಾಡ್ಕೊಂಡು ಅವನು ಇದ್ಬಿಟ್ಟಿದ್ದಾನೆ. ಅವನ ಎಚ್ಚರಿಸಿ ನೀನು ಕರ್ಕೊಂಬಾ ಅಂತ ನಾರದರ ಹತ್ರ ಬ್ರಹ್ಮ ಹೇಳ್ತಾನೆ. ನಾರದರು ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಆ ಒಂದು ಸ್ಥಿತಿಯನ್ನ ನೋಡ್ತಾರೆ. ಅವರಿಗೆ ಒಂದು ಆಶ್ಚರ್ಯ ಆಗತ್ತೆ. ಏನ್ ಆಶ್ಚರ್ಯ ಆಗತ್ತೆ ಅಂದ್ರೆ, ಸ್ವರ್ಗಾಧಿಪತ್ಯವನ್ನ ವಹಿಸಿಕೊಂಡಂತಹ ಇಂದ್ರ ಹಂದಿಯ ರೂಪವನ್ನ ತಗೊಂಡು ಹಂದಿಯ ಒಂದು ಜೀವನದಲ್ಲೇ ಅವನು ಸುಖಮಯವಾಗಿದ್ದಾನಲ್ಲ, ಸಂತೋಷವಾಗಿದ್ದಾನಲ್ಲ ಅನ್ನುವಂತಹ ಒಂದು ಚಿತ್ರಣ ಏನಿದೆ, ಅದು ಅವ್ರಿಗೆ ಆಶ್ಚರ್ಯವನ್ನ ಮೂಡಿಸುತ್ತಂತೆ. ಬಂದು ಆ ಹಂದಿನ ಕೇಳ್ತಾರಂತೆ, ನೋಡಪ್ಪ ನೀನ್ ಹಂದಿ ಅಲ್ಲ, ನೀನು ಸ್ವರ್ಗದ ಅದ್ ಒಂದು ಅಧಿಕಾರವನ್ನ ತಗೊಂಡು ರಂಬೆ ಊರ್ವಶಿ ಮೇನಕೆಯಂತಹ ಅಪ್ಸರೆಯರ ಜೊತೆ ಇರ್ಬೇಕಾದಂತಹ ನೀನು ಹಂದಿಗಳ ಜೊತೆ ನೀನು ಜೀವನವನ್ನು ಮಾಡ್ತಿದ್ಯಾ, ಬಾ ನೀನು ಇಂದ್ರ, ನೀನು ಹಂದಿ ಅಲ್ಲ ಅಂತ ನಾರದರು ಹೇಳಿದಾಗ ಆ ಹಂದಿ ಹೇಳ್ತಾರಂತೆ, ಯಾವ ಇಂದ್ರ? ನನ್ನನ್ನು ಇಂದ್ರ ಅಂತ ಯಾರು ಹೇಳಿದ್ರು? ನಾನು ಇಂದ್ರ ಅಲ್ಲ. ನನಗೆ ಒಂದು ಕುಟುಂಬ ಅಂತ ಇಲ್ಲಿದೆ, ನನಗೆ ಅಂತ ಒಂದು ಪರಿವಾರ ಅಂತ ಇದೆ, ನನಗೆ ದಿನಾ ಒಂದಿಷ್ಟು ರೆಡಿಮೇಡ್ ಊಟ ಸಿಗ್ತಾ ಇದೆ, ನನಗೆ ಎಲ್ಲವೂ ಕೂಡ ಸುಭಿಕ್ಷೆ ಆಗಿದೆ, ಇಂದ್ರನಿಗಿಂತನೂ ನಾನೇ ಇನ್ನೂ ತುಂಬಾ ಖುಷಿಯಾಗಿದ್ದೀನಿ, ನಾನು ಬರೋದಿಲ್ಲ ಅಂತ ಅವನು ಹೇಳ್ತಾನಂತೆ. ಯಾರು? ಇಂದ್ರ. ಆದ್ರೆ ಎಲ್ಲೋ ಒಂದು ಕಡೆ ಹೇಳಿದ್ನಲ್ಲ, ಸ್ವರ್ಗದಿಂದ ಭೂಲೋಕದ ಸ್ಪರ್ಶ ಆದಾಗ ಆ ಆ ದೈವತ್ವದ ಒಂದು ಇದು ಕೂಡ, ಗುಣಗಳು ಕೂಡ ಹೊರಟೋಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅಲ್ಲಿ ತುಂಬಾ ಸುಖಿಯಾಗಿರ್ತಾನೆ. ನಾರದ ಹೇಳುವಷ್ಟು ಕೂಡ ಹೇಳ್ತಾನೆ, ಇಲ್ಲ ನೀನು ಕಲ್ಪವೃಕ್ಷ ಅನ್ನುವಂತಹ ಒಂದು ಇದರಲ್ಲಿ ಇದ್ದವನು, ಐರಾವತ ಅನ್ನುವಂತಹ ಆನೆ ನಿನಗೋಸ್ಕರ ಕಾಯ್ತಾ ಇದೆ, ಎಲ್ಲಾ ಅಪ್ಸರೆದ್ರು ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಎಲ್ಲಾ ದೇವತೆಗಳು ಅಧಿಪತಿ ನೀನಾಗಿದ್ಯಾ, ನಿನಗೆ ಇಂತಹ ತುಚ್ಛವಾದಂತಹ ಒಂದು ಇದು ನಿನಗೆ ಆಗಿರುವಂಥದ್ದು ಒಂದು ಶಾಪದಿಂದ ನೀನು ಬಾ ಅಂತ ಎಷ್ಟೇ ಹೇಳಿಕೊಂಡ್ರು ಕೂಡ ಹಂದಿ ಬರೋದೇ ಇಲ್ಲ ಅಂತ. ಕಡೆಗೆ ನಾರದ್ರು ಏನ್ ಮಾಡ್ತಾರೆ, ತಮ್ಮ ಶಕ್ತಿಯನ್ನ ಉಪಯೋಗಿಸಿ, ಅಂದ್ರೆ ತಮ್ಮ ದಿವ್ಯ ಶಕ್ತಿಯನ್ನ ಉಪಯೋಗಿಸಿ ಆ ಹಂದಿಯ ಒಂದು ದೇಹವನ್ನ ನಾಶ ಮಾಡ್ತಾರೆ. ಆ ದೇಹದಿಂದ ಆತ್ಮ ಹೊರಗಡೆ ಬರುತ್ತಲ್ಲ, ಆ ಆತ್ಮ ಆ ಇಂದ್ರನ ಒಂದು ಸ್ವರೂಪದಲ್ಲಿ ಬರುತ್ತೆ. ಆಗ ಇಂದ್ರನಿಗೆ ಗೊತ್ತಾಗತ್ತೆ, ನನ್ನ ಆತ್ಮ ಹಂದಿಯಲ್ಲಿತ್ತು, ನಾನು ಎಲ್ಲಾ ಈ ತುಚ್ಛವಾದಂತಹ ಈ ಹಂದಿಯ ಒಂದು ವ್ಯಸನ ಏನಿತ್ತು ಅಥವಾ ಹ್ಯಾಬಿಟ್ ಏನಿತ್ತು, ಅದರ ಪ್ರಕಾರನೇ ನಾನು ಜೀವನವನ್ನು ಮಾಡ್ತಾ ಇದ್ದೆ ಅಂತ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಅಸಹ್ಯವನ್ನ ಮೂಡುವಂತಂದ್ರೆ, ಅವರಿಗೆ ಒಂದು ಗಿಲ್ಟ್ ಕಾಡೋ ತರ ಅನಿಸ್ತಂತೆ. ನಂತರ ಅವರು ಆ ಮತ್ತೆ ದೇವಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿ, ಏನು ಆ ಶಾಪ ಇತ್ತಲ್ಲ, ಆ ಶಾಪದಿಂದ ಅವರು ವಿಮುಕ್ತರಾಗ್ತಾರಂತೆ. ನಾನು ಸಾಮಾನ್ಯವಾಗಿ ಪ್ರತಿಯೊಂದು ನಾಮಕ್ಕೂ ಒಂದೊಂದು ಕಥೆಯನ್ನ ಹೇಳ್ಬಿಟ್ಟು ಅದನ್ನ ಮುಗಿಸ್ಬಿಟ್ಟು ಮುಂದಿನ ನಾಮಕ್ಕೆ ಹೊರಟೋಗ್ತೀನಿ. ಆದ್ರೆ ನನಗೆ ತುಂಬಾ ಕ್ಯೂರಿಯಸ್ ಆಗಿರೋದು ಇವತ್ತು ಏನು ಅಂತ ಅಂದ್ರೆ, ಈ ಕಥೆಯಿಂದ ನಾವು ತಿಳ್ಕೊಬೇಕಾದಂತಹ ಒಂದು ವಿಚಾರಗಳು ಏನು ಅನ್ನುವಂಥದ್ದು. ನಾವೆಲ್ಲ ಹೇಳ್ದಂಗೆ ಇಂಟ್ರಾಕ್ಟಿವ್ ಆಗಿರ್ಬೇಕು ಅಂತ ನನ್ನ ಒಂದು ಉದ್ದೇಶನೂ ಕೂಡ. ಬೈನ ಎಲ್ಲರನ್ನು ಅನ್ಮ್ಯೂಟ್ ಮಾಡಿ, ಒಬ್ರು ಯಾರಾದ್ರು ರೈಸ್ ಹ್ಯಾಂಡ್ ಮಾಡಿ, ಯಾರಾದ್ರೂ ಅವರ ಒಪಿನಿಯನ್ ಹೇಳ್ತಾ ಇದ್ರೆ ದಯವಿಟ್ಟು ಹೇಳಿ. ಹ್ಯಾಂಡ್ ರೈಸ್ ಮಾಡಿ, ಯಾರು ಕೂಡ ಅನ್ಮ್ಯೂಟ್ ಮಾಡ್ಕೊಬೇಡಿ. ಆ ಸೌಮ್ಯ ಬಗ್ಗೆ ಎಲ್ಲರನ್ನು ಅನ್ಮ್ಯೂಟ್ ಮಾಡಿ. ಈ ಒಂದು ಕಥೆಯಿಂದ ನಮಗೆ ತಿಳಿಯೋದಂತ, ನಾವು ಮನುಷ್ಯರಾಗಿ ತಿಳ್ಕೊಳ್ಳುವಂತಹ ಕಥೆ ಏನು ಅಥವಾ ಮಾರಲ್ ಏನು ಅನ್ನೋದು ಯಾರಾದ್ರೂ ಹೇಳ್ತೀರಾ? ರೈಸ್ ಹ್ಯಾಂಡ್ ಮಾಡಿ, ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಬೇಕಾದ್ರೆ ಅನ್ಮ್ಯೂಟ್ ಮಾಡೋ ಆಪ್ಷನ್ ಕೊಟ್ಟಿದ್ದೀರಾ ಎಲ್ಲರಿಗೂ? ಹಾ, ಯಾರು ಹೇಳ್ತೀರಾ? ಈ ಒಂದು ಕತೆ ಏನಾದ್ರೂ ಒಂದು ಮೆಸೇಜ್ ಇದೆ ಅಲ್ವಾ ಈ ಕಥೆನಲ್ಲಿ? ನಿಮ್ಗೆ ಏನ್ ಅನ್ಸತ್ತೋ ಅದು. ಪ್ರದೀಪ್, ನಾನು ಹೇಳ್ಬಿಟ್ಟ, ಏನ್ ಅನ್ಸ್ತು ಈ ಕತೆ ಕೇಳಿ ನಿನ್ಗೆ? ಏನ್ ಮಾರಲ್ ಏನಿದೆ ಈ ಸ್ಟೋರಿನಲ್ಲಿ? ಹ್ಮ್
ಬಹಳ ಚಿಕ್ಕವನ್ನ ಅನ್ಸುತ್ತಲ್ಲ ನೀನು ಹೇಳೋದಕ್ಕೆ. ಸರಿ, ಯಾರು ದೊಡ್ಡವರೇ ಹೇಳಿ, ತೊಂದರೆ ಇಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರೂ ಕತೆ ಅರ್ಥ ಆಯ್ತಾ ಅದನ್ನ ಕೇಳ್ಬೇಕು ನಾನು. ಅರ್ಥ ಆಯ್ತು. ಶ್ರೀನಿವಾಸ್ ಮಹೋದಯ ಹೇಳಿ. ಹಾ ಹೇಳಿ ಹೇಳಿ ಭಗಿನಿ ಹೇಳಿ. ಯಾವ ಯಾವ ಸಮಯದಲ್ಲೂ ಕಷ್ಟ ಬರ್ಲಿ ಸುಖ ಇರ್ಲಿ, ಯಾವ ಸಮಯದಲ್ಲೂ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಸುಖವಾಗಿರ್ಬೇಕು, ಇದ್ರದ್ದು ಅರ್ಥ. ಓಕೆ, ನಾನು ಹೇಳ ಹೇಳಿ ಹೇಳಿ ಭಗಿನಿ ಹೇಳಿ. ಹೇಳ ಲಲಿತಾ ಭಗಿನಿ ಹೇಳಿ ಅಂದ್ರೆ ಹೇಳಿ. ಏನಂತ ಅಂದ್ರೆ ಇಂದ್ರಿಯಗಳಿಗೂ ನಿಲುಕದ ಅತೀಂದ್ರಿಯವಾದಂತಹ ಒಂದು ಆ ಶಕ್ತಿ ಆದ್ಮೇಲೆ ಈಗ ಮನುಷ್ಯ ಮರಣ ಒಂದ ಮೇಲೆ ಆ ಅತೀಂದ್ರಿಯ ಶಕ್ತಿ ಅದಿದೆಯಲ್ಲ ಅದು ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ಬಹಳ ಕರೆಕ್ಟ್, ಬಹಳ ಚೆನ್ನಾಗಿ ಹೇಳಿದ್ರಿ ಭಗಿನಿ. ಶ್ರೀನಿವಾಸ್ ಮಹೋದಯ ನೀವೇನ್ ಹೇಳ್ತೀರಾ? ಅಂದ್ರೆ ನಾವು ಎಷ್ಟೇ ನಮ್ಗೆ ಐಶ್ವರ್ಯ ಇದೆಲ್ಲ ಏನೇ ಇದ್ರು ನಮ್ಮ ಅರಿವು ನಮ್ಗೆ ಇರಬೇಕು. ನಮ್ಮ ಅರಿವು ನಮ್ಮ ತನ ಅನ್ನೋದನ್ನ ಎಲ್ಲೋ ಮರ್ತು ಹೋಗ್ತೀವಿ ಅನ್ನುವಂಥದ್ದು. ಹೌದು. ಆ ಸಿಕೆ ಅಂತ ಯಾರೋ ಇದ್ದೀರಾ, ಹೆಸರು ಗೊತ್ತಾಗಿಲ್ಲ. ಚೆನ್ನಕೇಶವ ಅಂತ. ಯಾವಾಗ ನಾವು ನಮ್ಮ ತನವನ್ನ ಮರೆತು ಆತ್ಮ ವಿಸ್ಮೃತಿಯಲ್ಲಿ ಹೋಗ್ತೇವೆ, ಆವಾಗ ನಮ್ಮ ತನವನ್ನ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ದದು. 100% ಖಂಡಿತ ನಿಜ. ಗೀತಾ ಭಗಿನಿ ಹೇಳಿ, ನೀವೇನ್ ಹೇಳ್ಬೇಕು ಅಂತೀರಾ? ಹರಿ ಓಂ ಮಹೋದಯ. ನಾವು ಕೂಪ ಅಂತ ನಾವ್ ಎಲ್ಲಿರ್ತೀವೋ ಅದೇ ನಮ್ ಪ್ರಪಂಚ ಅಂತ ಇದ್ಬಿಡ್ತೀವಿ. ಆಚೆ ಹೋದಾಗ ಮಾತ್ರ ಸಾರ್ಥಕತೆ ಜೀವನದಲ್ಲಿ ಹುಟ್ಟು ಇಂದ ಏನಾಗಿದೆ ಅನ್ನೋದನ್ನ ತಿಳ್ಕೊಬಹುದು ಅಂತ ಅನ್ಸುತ್ತೆ. ಖಂಡಿತ ಹೌದು. ಆಗ್ಲಿ, ನನಗೆ ಒಂದು 4 ಅಂಶಗಳು, ಭಗಿನಿ ಎಲ್ಲರನ್ನು ಮ್ಯೂಟ್ ಮಾಡಿ. ನನಗೆ ಒಂದು 4 ಅಂಶಗಳು ಈ ಕಥೆಯನ್ನ ನಾನು ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ನನಗೆ ಅನ್ಸಿದ್ದನ್ನ ನಾನು ನಿಮ್ಗೆ ಹತ್ರ ಎಲ್ಲರ ಹತ್ರ ಹಂಚ್ಕೊಂತಾ ಇದ್ದೀನಿ. ಒಂದು ಮಾಯೆ ಅಂತ ಏನಿದೆಯಲ್ಲ, ಪವರ್ ಆಫ್ ಮಾಯಾ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ, ಈಗ ದೇವೇಂದ್ರನಾದವನು ಎಲ್ಲೋ ಒಂದು ಹಂದಿಯ ಒಂದು ಸಮೂಹಕ್ಕೆ ಬಂದು ಒಂದಿಷ್ಟು ದಿನಗಳ ಕಾಲ ಕಳೆದಾಗ ಅವನಿಗೆ ಅರಿವಿಲ್ದಲೆ ಆ ಮಾಯೆ ಅವನ ಆವರಿಸ್ಕೊಂಡ್ಬಿಡ್ತು. ಅಂದ್ರೆ ಅವನು ದೈಹಿಕವಾಗಿ ಸಂಪರ್ಕವನ್ನು ಮಾಡ್ದ, ಮಕ್ಕಳು ಮಾಡ್ಕೊಂಡ, ಅಲ್ಲೇ ಫ್ರೆಂಡ್ಸ್ ಮಾಡ್ಕೊಂಡ, ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡು ಅವನಿಗಿಂತ ಖುಷಿಯಾಗಿರೋ ಯಾರು ಇಲ್ಲ ಅನ್ನುವಂತಹ ಒಂದು ಮಾಯೆಯಲ್ಲಿ ನಾವೆಲ್ಲರೂ ಕೂಡ ಸಿಲುಕಾಕೊಂತೀವಿ. ಅದು ಬರೀ ಆ ಇಂದ್ರನಿಗೆ ಶಾಪದಿಂದ ಅಥವಾ ಇಂದ್ರನಿಗೆ ಅಂತಾನೆ ಅಲ್ಲ, ನಾವು ಕೂಡ ಅಷ್ಟೇ ಎಷ್ಟೋ ಪರಿಸ್ಥಿತಿಗಳಲ್ಲಿ ಕೆಟ್ಟವರ ಸಹವಾಸವನ್ನು ಮಾಡ್ಬಿಡ್ತೀವಿ. ನಮಗೆ ಅರಿವಿಲ್ದೆಲೋ ಕೆಟ್ಟ ವ್ಯಸನಗಳಿಗೆ ನಾವು ಬಲಿ ಆಗ್ಬಿಡ್ತೀವಿ. ಒಂದು ಸತಿ ಆ ವ್ಯಸನಕ್ಕೆ ನಾವು ಬಲಿ ಆದ್ವಿ ಅಂತ ಅಂದ್ರೆ ಮತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತೀವಿ. ಅಂದ್ರೆ ಅದೊಂದು ಮಾಯೆ. ಅಂದ್ರೆ ದ ಪವರ್ ಆಫ್ ಮಾಯೆ ಎಷ್ಟಿದೆ ಅಂತ ಈ ಒಂದು ಕಥೆಯಿಂದ ಅರ್ಥ ಆಗತ್ತೆ ನಮ್ಗೆ. ಇನ್ನೊಂದು ಎರಡನೇದೇನು ನನಗೆ ಅನ್ಸಿತ್ತು ಅಂತಂದ್ರೆ ದೇಹಾಭಿಮಾನ. ನಾರದರು ಬಂದು ಆ ಹಂದಿಯ ಹೇಳ್ತಾರೆ, ಇಲ್ಲ ನೀನು ಇಂದ್ರಪ್ಪ, ನಿನಗೆ ಏನೇನು ಅಪ್ಸರೆಗಳು ಕಾಯ್ತಾ ಇದೆ, ಕಲ್ಪವೃಕ್ಷ ಇದೆ, ಐರಾವತ ಇದೆ, ನೀನು ಈ ಸೃಷ್ಟಿಯನ್ನು ಸಮತೋಲನವಾಗಿ ಇಟ್ಕೊಳ್ಳುವಂತ ನಿನ್ನ ಜವಾಬ್ದಾರಿ ಇದೆ, ನೀನು ಬಿಟ್ಟು ಬಾ ಅಂದಾಗ ಆ ಹಂದಿಯ ದೇಹಾಭಿಮಾನ ಎಷ್ಟಿತ್ತು ಅಂತ ನೋಡಿ. ನಾನು ಈ ದೇಹವನ್ನ ಬಿಟ್ಟು ಬರೋದಿಲ್ಲ ಅನ್ನುವಂತಹ ಒಂದು ಅಭಿಮಾನ ನಮಗೂ ಕೂಡ ಇದೆ ಅಲ್ವಾ? ಪ್ರತಿಯೊಬ್ಬರು ಕೂಡ ನಾವಿವತ್ತು ನಮ್ಮ ದೇಹಕ್ಕೆ ಏನೋ ಆಗತ್ತೆ ಅಂದಾಗ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮನ್ನ ಕಾಪಾಡ್ಕೊಂತೀವಿ, ಹೆದರ್ಕೊಂತೀವಿ. ಡಾಕ್ಟರ್ ಏನೋ ಒಂದು, ಈಗಿನ ಕಾಲದ ಡಾಕ್ಟ್ರು ಒಂದು ಸಮಸ್ಯೆ ಅಂತ ಹೋದ್ರೆ ಅದಕ್ಕೆ ಇನ್ನೂ 10 ಸಮಸ್ಯೆ ಇದೆ ಅಂತ ಹೇಳುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಈಗ. ಸೊ ನಮ್ಮಲ್ಲಿ ದೇಹಾಭಿಮಾನ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದು ಕೂಡ ಅಲ್ಲಿ ಪ್ರಾಮುಖ್ಯತೆ ಆಗತ್ತೆ. ಇನ್ನ ಮೂರನೇದು ನನ್ಗೇನ್ ಅನ್ಸುತ್ತೆ ಅಂದ್ರೆ, ಹೇಗೆ ನಾರದರು ಬಂದು ಆ ಒಂದು ದೇಹವನ್ನ ತಮ್ಮ ಶಕ್ತಿಯಿಂದ ನಶಿಸ ಹೋದ್ರಲ್ಲ, ಆ ರೀತಿ ನಮಗೂ ಕೂಡ ಇಂಪಾರ್ಟೆನ್ಸ್ ಆಫ್ ಒಂದು ಗುರು ಬೇಕಾಗಿದ್ದಾರೆ. ನಮ್ಮ ಇಲ್ಲೋ ಅಂದ್ರೆ ಮಾಯಾ ಪ್ರಪಂಚದಲ್ಲಿ ದೇಹಾಭಿಮಾನದಲ್ಲಿ ನಾವೆಲ್ಲರೂ ಕೂಡ ಇದ್ರೂ ಕೂಡ ನೀನು ಮಾಡ್ತಾ ಇರೋದು ತಪ್ಪು, ನಿನ್ನ ಯೋಗ್ಯತೆ ಇದು, ಅಥವಾ ನೀನು ಇದಕ್ಕೆ ತುಂಬಾ ಸೂಟ್ ಆಗ್ತೀಯಾನ ಅಂತ ಹೇಳುವಂತಹ, ನಮ್ಮ ಕಣ್ಣು ತೆರೆಸುವಂತಹ ಒಂದು ಗುರು ನಮಗೆ ಬೇಕಾಗತ್ತೆ. ನಮಗಿಂತ ಇನ್ನು ಚಿಕ್ಕವರು ಗುರುಗಳು ಆಗ್ಬಹುದು ನಮಗಿಂತ ಅನುಭವದಲ್ಲಿ ತುಂಬಾ ದೊಡ್ಡವರಾಗಿರು ಕೂಡ ನಮ್ಮ ಗುರುಗಳಾಗ್ಬಹುದು. ಸೊ ಈ ಆತ್ಮವನ್ನ ಒಂದು ಸಂಸ್ಕಾರವನ್ನ ಕೊಡಬೇಕಂದ್ರೆ ಈ ಆತ್ಮಕ್ಕೆ, ದೇಹಕ್ಕೆ ಮಾತ್ರ ವಯಸ್ಸಾಗತ್ತೆ, ಆತ್ಮಕ್ಕೆ ವಯಸ್ಸಾಗೋದಿಲ್ಲ ಅಲ್ವಾ? ನಾವಲ್ಲಿ ಹೇಳಿದ ಚಿಕ್ಕ ಮಕ್ಕಳಿಂದನೂ ಕೂಡ ನಾವು ಕಲಿತಾ ಹೋಗ್ತೀವಿ. ಸೊ ನಮಗೆ ಒಂದು ಗುರುವಿನ ಅವಶ್ಯಕತೆ ನಮ್ಗೆ ಬಹಳಷ್ಟು ಮೂಡುತ್ತೆ. ನಮಗೆ ಎಲ್ಲಾ ಕಥೆಗಳಲ್ಲೂ ನಾವು ಪ್ರಾಬ್ಲಿ ಇದ್ರಲ್ಲಿ ಈ ಒಂದು ಕಥೆಗೆ ಮಾತ್ರ ನಾನು ನೀತಿ ಕೇಳ್ತಾ ಇದ್ದೀನಿ ಅಥವಾ ವಾಟ್ ಇಸ್ ಯುವರ್ ಟೇಕ್ ಅವೇ ಅಂತ ಕೇಳ್ತಾ ಇದ್ದೀನಿ. ಪ್ರಾಬ್ಲಿ ನಾವು ಎಲ್ಲಾ ಒಂದೊಂದು ಕಥೆಯನ್ನು ಇದೇ ರೀತಿ ಕೂತ್ಕೊಂಡು ವಿಶ್ಲೇಷಣೆಯನ್ನ ಮಾಡಿದ್ರೆ ಅದರಿಂದ ನಮಗೆ ಬರುವಂತಹ ಔಟ್ಕಮ್ಗಳು ತುಂಬಾ ಇರ್ತವೆ ಅಲ್ವಾ? ಯಾಕೆ ಈ ತರ, ಯಾಕೆ ಈ ರೀತಿ ಆಯ್ತು, ಯಾಕೆ ಅಂತ ಪ್ರಶ್ನೆ ಮಾಡ್ಕೊಳ್ಳಿ, ನಮ್ಮನ್ನ ನಾವೇ ಪರಿಷ್ಕರಣೆ ಮಾಡ್ಕೊಳ್ಳುವಂತಹ ಒಂದು ಸುಮಾರಷ್ಟು ಉದಾಹರಣೆಗಳು ನಮಗೆ ಸಿಗ್ತಾ ಹೋಗ್ತವೆ. ಹಾಗೆ ಒಂದು ಗುರುವಿನ ಅವಶ್ಯಕತೆ ಬಹಳಷ್ಟು ಇದೆ ಅನ್ನೋದು 3ನೇ ಅಂಶ ನನಗೆ ಅನ್ಸಿದ್ದು. ಇನ್ನೊಂದು 4ನೇ ಅಂಶ ಅಂತ ಅಂದ್ರೆ,
ನಾವು ಆ ಸುಖದ ಒಂದು ಅಪೇಕ್ಷೆಯಲ್ಲಿ ನಾವು ಸದಾ ಇರ್ತೀವಿ ಅನ್ನುವಂಥದ್ದು. ಹೇಗೆ ಇಂದ್ರ ಹಂದಿಯಾಗಿ ಬಂದು ಒಂದಿಷ್ಟು ದಿನಗಳ ಕಾಲ ಒಂದು ಆ ಒಂದು ಒಡನಾಟವನ್ನು ಬಳಸ್ಕೊಂಡಾಗ ಆ ಸುಖದ ಅಪೇಕ್ಷೆ ಇರುತ್ತಲ್ಲ, ನಾರದ ಬಂದು ಕೇಳಿದ್ರು ಕೂಡ ಇಲ್ಲಪ್ಪ ಇದಕ್ಕಿಂತ ಇನ್ನು ಉತ್ತಮವಾದಂತಹ ಜಾಗ ನಿನಗಿದೆ ಅಂದಾಗ, ಇಲ್ಲ ನನಗೆ ಇದೇ ಸುಖವಾಗಿದೆ, ನನಗಿದೇ ಪರಿವಾರ, ನನಗಿದೇ ಎಲ್ಲವನು ಅಂತ ಕೆಟ್ಟ ಕೊಳೆತ ಅಂತಹ ಜಾಗವನ್ನು ಕೂಡ ಇಲ್ಲ, ನನಗೆ ಇಲ್ಲೇ ಸುಖಿಯಾಗಿದ್ದೀನಿ ಅನ್ನುವಂಥ ಮನೋಭಾವ ನಮ್ಮಲ್ಲಿ ಇರುತ್ತಲ್ಲ, ಎಲ್ಲೋ ಒಂದ್ ಕಡೆ ಒಂಥರ ಮೋಡದ ತರ ಒಂದು ಒಂದು ನಮ್ಮ ಮನಸ್ಸಲ್ಲಿ ಕವಿತು ಬಿಟ್ಟಿರುತ್ತೆ. ನಾನು ಸುಖಿಯಾಗಿದ್ದೀನಿ, ನಾನು ಇರೋದೇ ಸುಖ, ಇದಕ್ಕಿಂತ ಇನ್ನೂ ಮಿಗಿಲಾದಂತಹ ಪರಮಾನಂದ ಬೇರೆ ಏನೂ ಇಲ್ಲ ಅನ್ನುವಂತಹ ಒಂದು ಮಟ್ಟಿಗೆ ನಾವು ಈ ವ್ಯಸನಗಳಿಂದ, ಬ್ಯಾಡ್ ಹ್ಯಾಬಿಟ್ಸ್ ಇಂದ, ಸ್ಮೋಕ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಬೇರೆ ಇನ್ನೊಂದು ಯಾವುದೋ ನಮ್ಮ ಇಂದ್ರಿಯಗಳಿಗೆ ಸುಖವನ್ನ ಕೊಡುವಂತಹ ಒಂದು ಪ್ರವೃತ್ತಿ ಆಗಿರ್ಬೋದು, ಅದೇ ನಾವು ಸುಖ ಅಂತ ಭ್ರಮಿಸ್ಬಿಟ್ಟಿರ್ತೀವಿ. ಆದ್ರೆ ನಿಜವಾಗ್ಲೂ ಯಾರು ಮೆಡಿಟೇಷನ್ ಮಾಡ್ತಾರೆ, ಯಾರು ಯೋಗ ಮಾಡ್ತಾರೆ, ಯಾರು ಪಾರಾಯಣವನ್ನು ಮಾಡ್ತಾರೆ, ಯಾರು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ, ಯಾರು ದೇವರ ಜೊತೆ ಮಾತಾಡ್ತಾರೆ, ಅದು ಪರಮಾನಂದ ಅಂತ ಒಂದು ಅರಿವು ನಮಗೆ ಮೂಡುತ್ತಲ್ಲ, ಆ ಸುಖದ ಅಪೇಕ್ಷೆ ಕೂಡ ನಮ್ಮಲ್ಲಿ ಇದೆ ಅಂತ. ಸೊ ಹಾಗೆ ಒಂದೊಂದೇ ಕಥೆಗಳನ್ನು ಕೂಡ ಈ ರೀತಿ ವಿಶ್ಲೇಷಣೆ ಮಾಡ್ಕೊಂಡು ಹೋದ್ರೆ ನಮಗೆ ಒಂದಿಷ್ಟು ನೀತಿಗಳು ನಮ್ಗೆ ಖಂಡಿತ ಸಿಗ್ತಾ ಹೋಗುತ್ತೆ. ನನಗೆ ಅನ್ಸಿದ್ದು ಈ 4 ಅಂಶಗಳು ಅನ್ನೋದು, ಒಂದು ಮಾಯೆಯ ಒಂದು ಪರಾಕಾಷ್ಠೆ ಎಷ್ಟರ ಮಟ್ಟಿಗಿದೆ ಅಂತ, ನಮಗೆ ದೇಹಾಭಿಮಾನ ಎಷ್ಟರ ಮಟ್ಟಿಗಿದೆ ಅಂತ, ಅವೆಲ್ಲವೂ ಕೂಡ ಇದ್ರ ಒಂದು ಗುರುವಿನ ಅವಶ್ಯಕತೆ ನಮಗೆ ಎಷ್ಟರ ಮಟ್ಟಿಗೆ ಅಂತ ಇದೆ ಅನ್ನುವಂಥದ್ದು, ಮತ್ತೆ ಒಂದು ಸುಖದ ಒಂದು ಅಪೇಕ್ಷೆ ಅನ್ನುವಂಥದ್ದು ಬಹಳಷ್ಟು ಇದೆ ಅನ್ನುವಂಥದ್ದು ನಾವು ಈ ಕಥೆಯಿಂದ ತಿಳ್ಕೊಬಹುದು. ಯಾಕೆ ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಬರೋದಾದ್ರೆ ಅತೀಂದ್ರಿಯ ಅಥವಾ ಅತೀಂದ್ರ, ನಾನು ಇಂದ್ರನ ಕಥೆಯನ್ನ ಯಾಕೆ ಇಲ್ಲಿ ತಗೊಂಡೆ ಅಂದ್ರೆ, ಇಂದ್ರನಿಗಿಂತ ಅವನು ಶ್ರೇಷ್ಠನಾಗಿದ್ದಾನೆ ಅಂತ. ಇಂದ್ರ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಶಾಪಗ್ರಸ್ತನಾಗೋ ಅಥವಾ ಅವನ ನೆಗ್ಲೆಕ್ಟ್ ಇಂದನೋ ಅಥವಾ ಅವನ ಒಂದು ಪ್ರವೃತ್ತಿಯಿಂದನೋ ಈ ರೀತಿಗಳನ್ನು ಮಾಡ್ಕೊಂಡ್ರು ಕೂಡ ಇಂದ್ರನಿಗಿಂತ ಶ್ರೇಷ್ಠನಾದವನು ಯಾರು? ಪರಮಾತ್ಮ. ಆ ಸದ್ಗುರು ನಿರಾಕಾರನಾದಂತಹ ರೂಪ, ಲಿಂಗ ಏನೂ ಕೂಡ ಇಲ್ಲದಂತಹ ಒಂದು ಶಕ್ತಿ ಏನಿದೆಯಲ್ಲ, ಆ ಶಕ್ತಿ ಇಂದ್ರನ ಒಂದು ನೆಪ ಮಾತ್ರದಲ್ಲಿ ಅಥವಾ ನನ್ನನ್ನ ಒಂದು ನೆಪ ಮಾತ್ರದಲ್ಲಿ, ನಿಮ್ಮನ್ನ ಒಂದು ನೆಪ ಮಾತ್ರದಲ್ಲಿ, ಇಡೀ ಸೃಷ್ಟಿಯನ್ನ ಒಂದು ನೆಪ ಮಾತ್ರದಲ್ಲಿ ಇಟ್ಕೊಂಡು ಅವನ ಆಟವನ್ನ ಅವನು ಆಡ್ತಿದ್ದಾನೆ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಯಾವಾಗ ಅವನಿಗೆ ಶರಣಾಗತಿ ಆಗ್ತೀವಿ, ಯಾವಾಗ ಅವನನ್ನ ಹರಿಸಿ ಹೋಗ್ತೀವಿ, ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಕೊನೆಯ 18ನೇ ಅಧ್ಯಾಯದಲ್ಲಿ ಪರಮಾತ್ಮನೇ ಹೇಳ್ತಾನೆ, ಅರ್ಜುನ ಪ್ರಶ್ನೆ ಮಾಡ್ತಾನೆ, ಎಲ್ಲವನ್ನೂ ನೋಡಾಯ್ತು, ನನಗೆಲ್ಲವೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗ್ಬಿಟ್ಟಿದೆ, ನನಗೊಂದನ್ನ ಹೇಳು, ಯಾರು ತುಂಬಾ ಯೋಗ್ಯರಾಗ್ತಾರೆ ನಿನ್ನ ತಲುಪೋದಕ್ಕೆ ಅಂದಾಗ, ಯಾರು ನನಗೆ ಸರೆಂಡರ್ ಆಗ್ತಾರೋ, ಏನೇ ಕೆಲಸ ಏನೇ ಉದ್ಯೋಗ ಮಾಡ್ತಿರ್ಲಿ, ಅವಿದ್ಯಾವಂತನಾಗಿರ್ಲಿ, ಅವನು ಬಡತನಾಗಿರ್ಲಿ, ಸಿರಿವಂತನಾಗಿರ್ಲಿ, ಏನೇ ಆಗಿದ್ರು ನನಗೆ ಯಾರು ಶರಣ ಆಗ್ತಾರೋ, ಶರಣಾಗಿ ನಿರ್ಲಿಪ್ತತೆಯಿಂದ ಯಾವುದನ್ನೂ ಕೂಡ ಅಪೇಕ್ಷೆ ಇಲ್ಲದಲ್ಲಿ ಯಾರು ನನ್ನ ಬಂದು ಸೇರ್ತಾರೋ ಅಂಥವರಿಗೆ ನಾನು ಸುಲಭವಾಗಿ ಲಭಿಸ್ತೀನಿ ಅಂತ ಪರಮಾತ್ಮನೇ ಹೇಳಿದ್ದಾನೆ. ಸೊ ಅಂತಹ ಒಂದು ಮಾತನ್ನ ಇಟ್ಕೊಂತ 1.5 ಗಂಟೆ ಹೇಗೆ ಹೋಯ್ತು ಅನ್ನೋದು ನನಗೂ ಕೂಡ ಗೊತ್ತಾಗ್ಲಿಲ್ಲ. ಇನ್ನೂ ಒಂದು 3-4 ನಾಮಗಳಿಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೆ ಇವತ್ತು. ಒಂದಿಷ್ಟು ದೀರ್ಘವಾಗಿ ಹೋದ್ನೋ ಏನೋ ಗೊತ್ತಿಲ್ಲ. ಮಹಾಭಾರತ ಬಂದು ಹೋಯ್ತು, ರಾಮಾಯಣ ಬಂದು ಹೋಯ್ತು, ಇಂದ್ರ ಥಾಟ್ ಫಾರ್ ದ ಡೇ ಎಲ್ಲವೂ ಕೂಡ ಬಂದು ಹೋಯ್ತು ಇವತ್ತಿನ ಕ್ಲಾಸಲ್ಲಿ. ನೀವೆಲ್ಲರೂ ಕೂಡ ಉತ್ಸುಕರಾಗಿದ್ರೆ ಇನ್ನೂ ನಾನು 1 ಗಂಟೆಗಳ ಕಾಲವನ್ನು ಕೂಡ ಮಾಡೋದಕ್ಕೆ ಇಚ್ಛಿಸ್ತೀನಿ. ಆದ್ರೆ ನಿಮಗೂ ಕೂಡ ಒಂದು ಫ್ಯಾಮಿಲಿ ಅನ್ನೋದಿರುತ್ತೆ, ನಿಮಗೂ ಕೂಡ ಸಾಯಂಕಾಲ ಶ್ರಾವಣ ಮಾಸ ಈಗ ಎಸ್ಪೆಷಲಿ ದೀಪ ಹಚ್ಚಬೇಕು, ಪೂಜೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೆ ಇಷ್ಟಕ್ಕೆ ವಿರಾಮವನ್ನು ಮಾಡೋಣ. ಖಂಡಿತ ಮುಂದಿನ ವಾರ ಪರಮಾತ್ಮನ ಒಂದು ಕೃಪೆಯಿಂದ ಮತ್ತೆ ಮುಂದಿನ ವಾರ ಖಂಡಿತ ಕ್ಲಾಸ್ ಇರುತ್ತೆ ಅಂತ ಭಾವಿಸ್ತಾ 1 ನಿಮಿಷಗಳ ಕಾಲ ಧ್ಯಾನಾಸಕ್ತರಾಗಿ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನ ಹೇಳೋಣ. ಕಡೆಗೂ ಕೂಡ ಇವತ್ತು ಕೂಡ ಪಾರಾಯಣ ಮಾಡಕ್ಕಾಗ್ಲಿಲ್ಲ, ಕ್ಷಮೆ ಇರಲಿ. ಮುಂದಿನ ವಾರ ಪಾರಾಯಣ ಮಾಡಕ್ಕೆ ನಾವು ಇದು ನೋಡೋಣ. ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಪರಮಾತ್ಮನ ಒಂದು ವೈಭವವನ್ನ ಸುಮ್ಮನೆ ಹಾಗೆ ಮೆಲ್ಕ್ ಹಾಕೊಳ್ಳಿ. ರಾಮ ತಾಟಕಿಯನ್ನ ಹೇಗೆ ಸಂಹಾರ ಮಾಡ್ದ ಅನ್ನೋದು, ಅಥವಾ ಇಂದ್ರನ ಒಂದು ಮೋಹವನ್ನ ನಾವು ನೆನೆಸ್ಕೊಂಡ್ವಿ ಇವತ್ತು. ಮತ್ತೆ ಮಹಾಭಾರತದ ದುರ್ಯೋಧನ ಮತ್ತೆ ಕೃಷ್ಣ ಬಲರಾಮನನ್ನ ಇವತ್ತು ನಾವು ನೆನೆಸ್ಕೊಂಡ್ವಿ. ಎಲ್ಲವೂ ಕೂಡ ಅವನ ವೈಭವವೇ, ಎಲ್ಲವೂ ಕೂಡ ಅವನ ಲೀಲೆಯೇ. ಅವನನ್ನ ಕೇಳೋದಕ್ಕೆ, ನನಗೆ ಹೇಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪರಮಾತ್ಮನಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. 1 ನಿಮಿಷಗಳ ಕಾಲ ಅವನ ಧ್ಯಾನವನ್ನು ಮಾಡೋಣ.
सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ॐ शान्ति शान्ति शान्तिः। श्रीगुरुभ्यो नमः। हरिः ॐ तत्सत्।